ಹಲೋ ಎವ್ರಿವನ್, ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ಉತ್ತಮ್ ಸರ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಭಾರತೀಯ ಸಂವಿಧಾನದ ಮೌಲ್ಯಗಳು ಭಾಗ 2 BA, BCom, BSc, BCA, BBA ದ್ವಿತೀಯ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ದೃಷ್ಟಿಯಿಂದ ಮಾಡಿರ್ತಕ್ಕಂಥ ಈ ಒಂದು ತರಗತಿ. ಹಾಗೆಯೇ ಯಾರು SSC GD ಓದ್ತಾ ಇದ್ದೀರಿ, ಇತರ ಕರ್ನಾಟಕ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಈ ಒಂದು ತರಗತಿ ಹೆಲ್ಪ್ ಆಗ್ತೈತಿ. ದಯವಿಟ್ಟು ಈ ಒಂದು ವಿಡಿಯೋನ ಪೂರ್ತಿ ನೋಡಿ, ತಪ್ಪದೇ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ಒಂದು ತರಗತಿಯನ್ನು ಸ್ಟಾರ್ಟ್ ಮಾಡೋಣ. ಭಾರತೀಯ ಸಂವಿಧಾನದ ಮೌಲ್ಯಗಳು ಭಾಗ 2 ಏನು ಒಂದು ಸಂಪೂರ್ಣ ಸಿಲೆಬಸ್ ಅನ್ನ ಈ ಒಂದು ವಿಡಿಯೋದಲ್ಲಿ ಮಾಡಿದ್ದೀನಿ. ದಯವಿಟ್ಟು ಈ ಒಂದು ವಿಡಿಯೋನ ಪೂರ್ತಿ ನೋಡ್ರಿ. ಇಂಪಾರ್ಟೆಂಟ್ MCQ ಪರೀಕ್ಷಾ ದೃಷ್ಟಿಯಿಂದ ಬಹಳಷ್ಟು ಹೆಲ್ಪ್ ಆಗ್ತದೆ. ಫಸ್ಟ್ ಕ್ವಶನ್ ಏನೈತಿಪ್ಪ ಅಂತಂದ್ರೆ, ಸಂವಿಧಾನದ ಯಾವ ಭಾಗದಲ್ಲಿ ರಾಜ್ಯ ಸರ್ಕಾರದ ಕುರಿತು ವಿವರಣೆ ಇದೆ ಅಂತ ಹೇಳ್ತಾರೆ. ಸಂವಿಧಾನದ ಯಾವ ಭಾಗದಲ್ಲಿ ರಾಜ್ಯ ಸರ್ಕಾರದ ಕುರಿತು ವಿವರಣೆ ಇದೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಭಾಗ 4, ಆಪ್ಷನ್ ಬಿ ಭಾಗ 5, ಆಪ್ಷನ್ ಸಿ ಭಾಗ 6, ಆಪ್ಷನ್ ಡಿ ಭಾಗ 7 ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಆಪ್ಷನ್ ಸಿ ಭಾಗ 6 ರಾಜ್ಯ ಸರ್ಕಾರದ ಕುರಿತು ವಿವರಣೆಯನ್ನ ನೀಡ್ತತಿ. ಭಾಗ 6 ರಾಜ್ಯ ಸರ್ಕಾರದ ಕುರಿತು ವಿವರಣೆಯನ್ನ ನೀಡ್ತತಿ. ಅಂಡ್ ಎರಡನೇ ಕ್ವಶನ್, ಈ ಕೆಳಗಿನ ಯಾರು ರಾಜ್ಯದ ಮುಖ್ಯಸ್ಥರು ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಈ ಕೆಳಗಿನ ಯಾರು ರಾಜ್ಯದ ಮುಖ್ಯಸ್ಥರು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಮುಖ್ಯಮಂತ್ರಿ, ಆಪ್ಷನ್ ಬಿ ರಾಜ್ಯಪಾಲರು, ಆಪ್ಷನ್ ಸಿ ಅಡ್ವೊಕೇಟ್ ಜನರಲ್, ಆಪ್ಷನ್ ಡಿ ಸಭಾಪತಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ರಾಜ್ಯದ ಮುಖ್ಯಸ್ಥರು ಅಥವಾ ಸಂವಿಧಾನಿಕ ಮುಖ್ಯಸ್ಥರು ಯಾರಪ್ಪ ಅಂತಂದ್ರೆ ಆಪ್ಷನ್ ಬಿ ರಾಜ್ಯಪಾಲರು. ಮುಖ್ಯಮಂತ್ರಿಗಳು ಏನಪ್ಪಾ ಅಂತಂದ್ರೆ ಅವರು ಸರ್ಕಾರದ ಮುಖ್ಯಸ್ಥರಾಗಿರ್ತಾರ. ಮುಖ್ಯಮಂತ್ರಿಗಳು ಏನಪ್ಪಾ ಅಂತಂದ್ರೆ ಅವರು ಸರ್ಕಾರದ ಮುಖ್ಯಸ್ಥರಾಗಿರ್ತಾರ. ರಾಜ್ಯಪಾಲರು ರಾಜ್ಯದ ಮುಖ್ಯಸ್ಥರಾಗಿರ್ತಾರ. ರಾಜ್ಯದ ಅತ್ಯುನ್ನತ ಹುದ್ದೆ ಯಾವುದಪ್ಪ ಅಂತಂದ್ರೆ ಅದು ರಾಜ್ಯಪಾಲರು. ರಾಜ್ಯದ ಮುಖ್ಯಸ್ಥರು ಮತ್ತು ಸರ್ಕಾರದ ಮುಖ್ಯಸ್ಥರು ಅಂತ ಹೇಳಿ ಎರಡು ಹುದ್ದೆಗಳು. ಮುಖ್ಯಮಂತ್ರಿಗಳು ಸರ್ಕಾರದ ಮುಖ್ಯಸ್ಥರಾದರೆ ರಾಜ್ಯಪಾಲರು ರಾಜ್ಯದ ಮುಖ್ಯಸ್ಥರಾಗಿರ್ತಾರೆ. ಅದಕ್ಕೆ ಆನ್ಸರ್ ಏನಪ್ಪಾ ಅಂತಂದ್ರೆ ಬಿ ರಾಜ್ಯಪಾಲರು ರಾಜ್ಯದ ಮುಖ್ಯಸ್ಥರಾಗಿರ್ತಾರ. ಮೂರನೇ ಕ್ವಶನ್, ರಾಜ್ಯಪಾಲರನ್ನು ಯಾರು ನೇಮಕ ಮಾಡುತ್ತಾರೆ? ಬಹಳ ಇಂಪಾರ್ಟೆಂಟ್ ಕ್ವಶನ್ ಇದು. ಪ್ರೀವಿಯಸ್ ಎಕ್ಸಾಮ್ದಾಗೂ ಕೂಡ ಇದು ಬಂದಿತ್ತು. ರಾಜ್ಯಪಾಲರನ್ನ ಯಾರು ನೇಮಕ ಮಾಡುತ್ತಾರೆ ಅಂತ ಆಯ್ತದು. ಆಪ್ಷನ್ ಎ ಮುಖ್ಯಮಂತ್ರಿ, ಆಪ್ಷನ್ ಬಿ ಪ್ರಧಾನಮಂತ್ರಿ, ಆಪ್ಷನ್ ಸಿ ರಾಷ್ಟ್ರಪತಿಗಳು, ಆಪ್ಷನ್ ಡಿ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರ ಆಪ್ಷನ್ ಸಿ ರಾಷ್ಟ್ರಪತಿಗಳು. ರಾಜ್ಯಪಾಲರನ್ನು ಯಾರು ನೇಮಕ ಮಾಡ್ತಾರಪ್ಪ ಅಂತಂದ್ರ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರ. ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲದ ಸಲಹೆ ಮೇರೆಗೆ, ಮಂತ್ರಿಮಂಡಲದ ಸಲಹೆ ಮೇರೆಗೆ ರಾಷ್ಟ್ರಪತಿಗಳು ಏನ್ ಮಾಡ್ತಾರಪ್ಪ ಅಂತಂದ್ರ ರಾಜ್ಯಪಾಲರನ್ನ ನೇಮಕ ಮಾಡ್ತಾರ. ಅಂಡ್ ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ಯಾವ ವಿಧಿ ರಾಜ್ಯಪಾಲರ ನೇಮಕದ ಕುರಿತು ವಿವರಿಸುತ್ತದೆ? ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಆಗೈತಿ. ಯಾಕಂತಂದ್ರೆ ಇದು ಕೂಡ ಹೊಸಲ ಬಂದಿತ್ತು. ಈ ಕೆಳಗಿನ ಯಾವ ವಿಧಿ ರಾಜ್ಯಪಾಲರ ನೇಮಕದ ಕುರಿತು ವಿವರಿಸುತ್ತದೆ? ಆಪ್ಷನ್ ಎ 153ನೇ ವಿಧಿ, ಆಪ್ಷನ್ ಬಿ 154ನೇ ವಿಧಿ, ಆಪ್ಷನ್ ಸಿ 155ನೇ ವಿಧಿ, ಆಪ್ಷನ್ ಡಿ 156ನೇ ವಿಧಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಆಪ್ಷನ್ ಸಿ 155ನೇ ವಿಧಿ ರಾಜ್ಯಪಾಲರ ನೇಮಕದ ಕುರಿತು ವಿವರಣೆಯನ್ನ ನೀಡ್ತತಿ. 153ನೇ ವಿಧಿ ಏನ್ ಹೇಳ್ತತಿ ಅಂತಂದ್ರೆ ಪ್ರತಿಯೊಂದು ರಾಜ್ಯಕ್ಕೂ ಒಬ್ರು ರಾಜ್ಯಪಾಲರು ಇರಬೇಕು ಅಂತ ಹೇಳ್ತತಿ. 154ನೇ ವಿಧಿ ಏನ್ ಹೇಳ್ತತಿಪ್ಪ ಅಂತಂದ್ರ ರಾಜ್ಯಪಾಲರ ಕಾರ್ಯಾಂಗದ ಅಧಿಕಾರಗಳ ಕುರಿತು ಹೇಳ್ತತಿ. ಆ ಕಾರಣಕ್ಕಾಗಿ 155ನೇ ವಿಧಿ ಏನೈತಲ್ಲ ಇದು ಸರಿಯಾದ ಉತ್ತರ. ರಾಜ್ಯಪಾಲರ ನೇಮಕದ ಕುರಿತು ವಿವರಣೆಯನ್ನ ನೀಡ್ತತಿ. ನೆಕ್ಸ್ಟ್ ಕ್ವಶನ್, ರಾಜ್ಯಪಾಲರಾಗಲು ಕನಿಷ್ಠ ವಯಸ್ಸು ಅಂದ್ರೆ ರಾಜ್ಯಪಾಲರಾಗಬೇಕಾದ್ರ ಕನಿಷ್ಠ ವಯಸ್ಸಿನ ಮಿತಿ ಎಷ್ಟಪ್ಪ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ 30, ಆಪ್ಷನ್ ಬಿ 32, ಆಪ್ಷನ್ ಸಿ 35, ಆಪ್ಷನ್ ಡಿ 40 ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 35 ವರ್ಷ ಕನಿಷ್ಠ ವಯಸ್ಸಾಗಿರ್ಬೇಕು ರಾಜ್ಯಪಾಲರು ಆಗ್ಬೇಕಾದ್ರೆ. ಓಕೆ, ಇದಕ್ಕೆ ಸರಿಯಾದ ಉತ್ತರ 35. ರಾಜ್ಯಪಾಲರಿಗೆ ಯಾರು ಪ್ರಮಾಣ ವಚನ ಬೋಧಿಸುತ್ತಾರೆ? ಅಂದ್ರೆ ನೇಮಕ ಯಾರು ಮಾಡ್ತಾರೋ ರಾಷ್ಟ್ರಪತಿ ಮಾಡ್ತಾರ. ಹಾಗಾದ್ರೆ ಅವರಿಗೆ ಪ್ರಮಾಣ ವಚನ ಯಾರು ಬೋಧಿಸ್ತಾರ? ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿ ಆಪ್ಷನ್ ಎ, ಆಪ್ಷನ್ ಬಿ ಮುಖ್ಯಮಂತ್ರಿಗಳು, ಆಪ್ಷನ್ ಸಿ ರಾಷ್ಟ್ರಪತಿಗಳು, ಆಪ್ಷನ್ ಸಿ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳು ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳು ಏನ್ ಮಾಡ್ತಾರಪ್ಪ ಅಂತಂದ್ರ ರಾಜ್ಯಪಾಲರಿಗೆ ಪ್ರಮಾಣ ವಚನವನ್ನ ಬೋಧಿಸ್ತಾರ. ಆ ಕಾರಣಕ್ಕಾಗಿ ಆಪ್ಷನ್ ಎ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳು. ನೆಕ್ಸ್ಟ್ ಕ್ವಶನ್, ರಾಜ್ಯಪಾಲರ ಅಧಿಕಾರ ಅವಧಿ ಎಷ್ಟು ಅಂತ ಕೇಳ್ತಾ ಇದ್ರೆ ಆಪ್ಷನ್ ಎ 33 ವರ್ಷ, ಆಪ್ಷನ್ ಬಿ 34 ವರ್ಷ, ಆಪ್ಷನ್ ಸಿ 5 ವರ್ಷ ಅಥವಾ ರಾಷ್ಟ್ರಪತಿಗಳ ಇಚ್ಛೆ, ಆಪ್ಷನ್ ಡಿ 6 ವರ್ಷ ಅಂತ ಐತಿ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಸಿ 5 ವರ್ಷ ಅಥವಾ ರಾಷ್ಟ್ರಪತಿಗಳ ಇಚ್ಛೆ. ಅಂದ್ರೆ 5 ವರ್ಷನೂ ಇರ್ಬೋದು ಅಥವಾ 5 ವರ್ಷದಕ್ಕಿಂತ ಮುಂಚೆ
5 ವರ್ಷಕ್ಕಿಂತ ಹೆಚ್ಚಿನೂ ಕೂಡ ರಾಷ್ಟ್ರಪತಿಗಳು ರಾಜ್ಯಪಾಲರನ್ನ ಅಧಿಕಾರಾವಧಿಯಲ್ಲಿ ಇರಿಸಬಹುದು ಅಥವಾ ಅವರನ್ನ ಪದಚ್ಯುತಿಗೊಳಿಸಬಹುದು. ಆ ಕಾರಣಕ್ಕಾಗಿ 5 ವರ್ಷ ಅಥವಾ ರಾಷ್ಟ್ರಪತಿ ಇಚ್ಛೆ ಐತಲ್ಲ, ಇದು ಸರಿಯಾದ ಉತ್ತರ ಐತಿ. ಅಂಡ್ ನೆಕ್ಸ್ಟ್ ಕ್ವಶನ್ ನಂಬರ್ 8, ಮುಖ್ಯಮಂತ್ರಿಯನ್ನ ಯಾರು ನೇಮಕ ಮಾಡುತ್ತಾರೆ? ವೆರಿ ಇಂಪಾರ್ಟೆಂಟ್ ಕ್ವಶನ್. ಏನಪ್ಪಾ ಅಂತಂದ್ರೆ ಮುಖ್ಯಮಂತ್ರಿಯನ್ನು ಯಾರು ನೇಮಕ ಮಾಡ್ತಾರೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ರಾಜ್ಯದ ಜನತೆ, ಆಪ್ಷನ್ ಬಿ ರಾಜ್ಯಪಾಲರು, ಆಪ್ಷನ್ ಸಿ ವಿಧಾನಸಭಾ ಸದಸ್ಯರು, ಆಪ್ಷನ್ ಡಿ ವಿಧಾನ ಪರಿಷತ್ ಸದಸ್ಯರು. ಸೊ ಇಲ್ಲಿ ಕನ್ಫ್ಯೂಸ್ ಆಗ್ಬೇಡ್ರಿ, ಯಾಕಂದ್ರೆ ಅವ್ರಿಗೆ ಮತದಾನ ಮಾಡ್ತೀವಿ ಆದ್ರೆ ಅವರನ್ನ ನೇಮಕ ಮಾಡಂಗಿಲ್ಲ, ಗೊತ್ತಿರಲಿ. ಅದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಆಪ್ಷನ್ ಬಿ ರಾಜ್ಯಪಾಲರು. ರಾಜ್ಯಪಾಲರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಮುಖ್ಯಮಂತ್ರಿಯನ್ನ ನೇಮಕ ಮಾಡ್ತಾರ. ಎಷ್ಟನೇ ವಿಧಿ ಪ್ರಕಾರ ಅಂತಂದ್ರೆ ವಿಧಿ 164 ಉಪವಿಧಿ 1 ಪ್ರಕಾರ ರಾಜ್ಯಪಾಲರು ಮುಖ್ಯಮಂತ್ರಿಯನ್ನ ನೇಮಕ ಮಾಡ್ತಾರ. ನೆಕ್ಸ್ಟ್ ಕ್ವಶನ್, ಮುಖ್ಯಮಂತ್ರಿಗಳಿಗೆ ಯಾರು ಪ್ರಮಾಣ ವಚನ ಬೋಧಿಸುತ್ತಾರೆ ಅಂತ ಐತಿ. ಮುಖ್ಯಮಂತ್ರಿಗಳಿಗೆ ಯಾರು ಪ್ರಮಾಣ ವಚನ ಬೋಧಿಸ್ತಾರ? ಆಪ್ಷನ್ ಎ ರಾಜ್ಯಪಾಲರು, ಆಪ್ಷನ್ ಬಿ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿ, ಆಪ್ಷನ್ ಸಿ ಸಭಾಪತಿ, ಆಪ್ಷನ್ ಡಿ ಮೇಲಿನ ಯಾರು ಅಲ್ಲ ಅಂತ ಐತಿ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಮುಖ್ಯಮಂತ್ರಿಗೆ ರಾಜ್ಯಪಾಲರು ಪ್ರಮಾಣ ವಚನವನ್ನ ಬೋಧನೆ ಮಾಡ್ತಾರ. ಆಪ್ಷನ್ ಎ ಸರಿಯಾದ ಉತ್ತರ. ಕ್ವಶನ್ ನಂಬರ್ 10, ರಾಜ್ಯದಲ್ಲಿ ನೈಜ ಕಾರ್ಯಾಂಗದ ಮುಖ್ಯಸ್ಥರು ಅಂದ್ರೆ ನೈಜ ಕಾರ್ಯಾಂಗದ ಮುಖ್ಯಸ್ಥರು, ನಾಮಮಾತ್ರ ಕಾರ್ಯಾಂಗದ ಮುಖ್ಯಸ್ಥರು ಅಂತೇಳಿ ಏನು ಕೇಂದ್ರದಲ್ಲಿ ಐತಲ್ಲ, ಅದೇ ಸಿಸ್ಟಮ್ ಕೂಡ ರಾಜ್ಯದಲ್ಲಿ ಐತಿ. ನೈಜ ಕಾರ್ಯಾಂಗದ ಮುಖ್ಯಸ್ಥರು ಮತ್ತೆ ನಾಮಮಾತ್ರ ಕಾರ್ಯಾಂಗದ ಮುಖ್ಯಸ್ಥರು ಅಂತೇಳಿ. ಇಲ್ಲಿ ಪ್ರಶ್ನೆ ಏನಪ್ಪಾ ಅಂತಂದ್ರೆ ನೈಜ ಕಾರ್ಯಾಂಗದ ಮುಖ್ಯಸ್ಥರು ಯಾರು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಮುಖ್ಯಮಂತ್ರಿ, ಆಪ್ಷನ್ ಬಿ ರಾಜ್ಯಪಾಲರು, ಆಪ್ಷನ್ ಸಿ ಎ ಮತ್ತು ಬಿ ಅಂದ್ರೆ ಮುಖ್ಯಮಂತ್ರಿ ಮತ್ತು ರಾಜ್ಯಪಾಲರು ಇಬ್ಬರು ಅಂತ ಹೇಳ್ತಾ ಇದ್ದಾರೆ, ಆಪ್ಷನ್ ಡಿ ಮೇಲಿನ ಯಾರು ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೈಜ ಕಾರ್ಯಾಂಗದ ಮುಖ್ಯಸ್ಥರು ಯಾರಪ್ಪ ಅಂತಂದ್ರೆ ಮುಖ್ಯಮಂತ್ರಿ. ಆಪ್ಷನ್ ಎ ಮುಖ್ಯಮಂತ್ರಿ. ರಾಜ್ಯಪಾಲರು ಏನಪ್ಪಾ ಅಂತಂದ್ರೆ ಅವರು ನಾಮಮಾತ್ರ ಕಾರ್ಯಾಂಗದ ಮುಖ್ಯಸ್ಥರು, ನಾಮಮಾತ್ರ ಕಾರ್ಯಾಂಗದ ಮುಖ್ಯಸ್ಥರಾಗಿರ್ತಾರ ರಾಜ್ಯಪಾಲರು. ಅದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಆಪ್ಷನ್ ಎ ಮುಖ್ಯಮಂತ್ರಿಗಳು. ಈ ಕೆಳಗಿನ ಯಾವ ವಿಧಿ ರಾಜ್ಯ ವಿಧಾನಸಭೆಗಳ ರಚನೆ ಕುರಿತು ವಿವರಿಸುತ್ತದೆ ಅಂತ ಕೇಳ್ತಾರೆ. ರಾಜ್ಯ ವಿಧಾನಸಭೆ ರಚನೆಗಳ ಕುರಿತು ವಿವರಣೆ ನೀಡುತ್ತೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ 80ನೇ ವಿಧಿ, ಆಪ್ಷನ್ ಬಿ 81, ಆಪ್ಷನ್ ಸಿ 169, ಆಪ್ಷನ್ ಡಿ 170 ಅಂತ ಐತಿ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಆಪ್ಷನ್ ಡಿ 170ನೇ ವಿಧಿ ಏನ್ ಮಾಡ್ತಪ್ಪ ಅಂತಂದ್ರ ಅದು ರಾಜ್ಯ ವಿಧಾನಸಭೆಗಳ ರಚನೆ ಕುರಿತು ವಿವರಣೆಯನ್ನ ನೀಡ್ತತಿ. ಸೊ 169ನೇ ವಿಧಿ ಏನ್ ಹೇಳ್ತತಿಪ್ಪ ಅಂತಂದ್ರೆ ಇದು ವಿಧಾನ ಪರಿಷತ್, ರಾಜ್ಯಗಳ ವಿಧಾನ ಪರಿಷತ್ ರಚನೆ ಅಥವಾ ರದ್ದತಿ ಕುರಿತು ವಿವರಣೆಯನ್ನ ನೀಡ್ತತಿ. ರಚನೆ ಅಥವಾ ರದ್ದತಿ ಕುರಿತು. ಆಮೇಲೆ 81ನೇ ಐತಲ್ಲ, 81ನೇ ವಿಧಿ ಇದು ಲೋಕಸಭೆ ರಚನೆ ಕುರಿತು ವಿವರಣೆಯನ್ನ ನೀಡ್ತತಿ. ಲೋಕಸಭೆ. 80ನೇ ವಿಧಿ ಐತಲ್ಲ ರಾಜ್ಯಸಭೆ ರಚನೆ ಕುರಿತು ವಿವರಣೆಯನ್ನು ನೀಡ್ತತಿ. ಸೊ ಎಲ್ಲದಕ್ಕೂ ಇಂಪಾರ್ಟೆಂಟ್ ಆಗ್ತತಿ. ದಯವಿಟ್ಟು ಈ ವಿಡಿಯೋನ ಪೂರ್ತಿ ನೋಡ್ರಿ, ಪರೀಕ್ಷೆಗೂ ಹೆಲ್ಪ್ ಆಗ್ತೈತಿ ಮತ್ತೆ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ಇದು ಹೆಲ್ಪ್ ಆಗ್ತೈತಿ. ರಾಜ್ಯಸಭೆ ಹೌದಾ, 80ನೇ ವಿಧಿ ರಾಜ್ಯಸಭೆ, 81ನೇ ವಿಧಿ ಲೋಕಸಭೆ, ಆಮೇಲೆ 169ನೇ ವಿಧಿ ವಿಧಾನ ಪರಿಷತ್, ಆಮೇಲೆ 170ನೇ ವಿಧಿ ವಿಧಾನಸಭೆ ರಚನೆ ಕುರಿತು ವಿವರಣೆಯನ್ನ ನೀಡ್ತತಿ. ಓಕೆ, ವಿಧಾನಸಭೆ. ಓಕೆ, ನೆಕ್ಸ್ಟ್ ಕ್ವಶನ್, ವಿಧಾನಸಭೆಗಳ ಅಧಿಕಾರಾವಧಿ, ರಾಜ್ಯ ವಿಧಾನಸಭೆಗಳ ಅಧಿಕಾರಾವಧಿ ಎಷ್ಟು ಅಂತ ಕೇಳಿದ್ದಾರೆ. ಆಪ್ಷನ್ ಎ 3 ವರ್ಷ, ಆಪ್ಷನ್ ಬಿ 4 ವರ್ಷ, ಆಪ್ಷನ್ ಸಿ 5 ವರ್ಷ, ಆಪ್ಷನ್ ಡಿ 6 ವರ್ಷ ಅಂತ ಐತಿ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ರಾಜ್ಯ ವಿಧಾನಸಭೆಗಳ ಅಧಿಕಾರಾವಧಿ ಎಷ್ಟಪ್ಪಾ ಅಂತಂದ್ರೆ 5 ವರ್ಷ ಐತಿ. ಓಕೆ, ಕರ್ನಾಟಕ ವಿಧಾನಸಭೆ ಸದಸ್ಯರ ಸಂಖ್ಯೆ, ಕರ್ನಾಟಕ ವಿಧಾನಸಭಾ ಅಥವಾ ವಿಧಾನಸಭೆ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಆಪ್ಷನ್ ಎ 224, ಆಪ್ಷನ್ ಬಿ 75, ಆಪ್ಷನ್ ಸಿ 245, ಆಪ್ಷನ್ ಡಿ 543 ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಆಪ್ಷನ್ ಎ 224 ರಾಜ್ಯ ಕರ್ನಾಟಕ ರಾಜ್ಯ ವಿಧಾನಸಭಾ ಸದಸ್ಯರ ಸಂಖ್ಯೆ. ಮುಂಚೆ ಏನಿತ್ತು ಅಂತಂದ್ರೆ 224 ಪ್ಲಸ್ 1 225 ಇತ್ತು. ಸೊ 104ನೇ ತಿದ್ದುಪಡಿ ಮಾಡೋದ್ರ ಮೂಲಕ ಏನ್ ಮಾಡ್ತಾರಪ್ಪ ಅಂತಂದ್ರ ಈ ಆಂಗ್ಲೋ ಇಂಡಿಯನ್ರನ್ನ ನೇಮಕ ಮಾಡೋ ಪದ್ಧತಿಯನ್ನ ರದ್ದು ಮಾಡ್ತಾರಲ್ಲ. ಸೊ ಅದಕ್ಕೆ ಇವತ್ತಿಗೆ ಕರ್ನಾಟಕ ವಿಧಾನಸಭಾ ಸದಸ್ಯರ ಸಂಖ್ಯೆ ಎಷ್ಟಪ್ಪ ಅಕ್ಯುರೇಟ್ ಅಂತಂದ್ರೆ 224. ಈ 75 ಐತಲ್ಲ ಇದು ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರ ಸಂಖ್ಯೆ. ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರ ಸಂಖ್ಯೆ 224 ವಿಧಾನಸಭಾ ಸದಸ್ಯರ ಸಂಖ್ಯೆ. 75 ಐತಲ್ರಿ ಇದು ಕರ್ನಾಟಕ ರಾಜ್ಯದ ವಿಧಾನ ಪರಿಷತ್ ಸದಸ್ಯರ ಸಂಖ್ಯೆ. ಈ 75 ಐತಲ್ರಿ, 75ರಾಗ ನಿಮ್ಗೆ ಇನ್ನೊಂದು ಗೊತ್ತಿರ್ಲಿ, ಈ 75 ಸದಸ್ಯರಲ್ಲಿ 64 ಸದಸ್ಯರು ಚುನಾವಣೆ ಮೂಲಕ ಆಯ್ಕೆ ಆಗ್ತಾರ. 64 ಸದಸ್ಯರು ಏನಾದ್ರು ಚುನಾವಣೆ ಮೂಲಕ ಆಯ್ಕೆ ಆಗ್ತಾರ. 11 ಸದಸ್ಯರು ಅದಾರಲ್ರಿ
ಇವರನ್ನ ರಾಜ್ಯಪಾಲರು ನೇಮಕ ಮಾಡುತ್ತಾರೆ ಅಥವಾ ನಿರ್ದೇಶನ ಮಾಡುತ್ತಾರೆ. ರಾಜ್ಯಪಾಲರಿಂದ ನಾಮನಿರ್ದೇಶನ ಆಗ್ತಾರೆ. ಯಾರಪ್ಪ ಅಂತಂದ್ರೆ 11 ಜನ. ಯಾರಾದರೂ ಕಲೆಯಲ್ಲಿ ಅತ್ಯುನ್ನತ ಸಾಧನೆಯನ್ನ ಮಾಡಿದ್ರ, ಸಮಾಜ ಸೇವೆ ಮಾಡಿದ್ರ, ವಿಜ್ಞಾನದಲ್ಲಿ ಅತ್ಯುನ್ನತ ಕೊಡುಗೆಯನ್ನ ಮಾಡಿದ್ರ, ಕ್ರೀಡೆಯಲ್ಲಿ ಕೊಡುಗೆಯನ್ನ ಮಾಡಿದ್ರ, ಅಥವಾ ಸಿನಿಮಾ ರಂಗದಲ್ಲಿ ಏನಾದರೂ ಸಾಧನೆ ಮಾಡಿದ್ರ, ಅಂಥವ್ರಿಗೆ ಏನ್ ಮಾಡ್ತಾರಪ್ಪ ಅಂತಂದ್ರ ಈ 11 ಜನರನ್ನ ರಾಜ್ಯಪಾಲರು ಏನ್ ಮಾಡ್ತಾರ, ನಾಮನಿರ್ದೇಶನ ಮಾಡ್ತಾರ. 11 ಜನರನ್ನ ನಾಮನಿರ್ದೇಶನ ಮಾಡ್ತಾರೆ 75ರಲ್ಲಿ ಟೋಟಲ್. ಓಕೆ, ಈ 745 ಐತಲ್ರಿ, ಇದು ರಾಜ್ಯಸಭಾ ಸದಸ್ಯರ ಸಂಖ್ಯೆ, ಕೇಂದ್ರದ್ದು ರಾಜ್ಯಸಭಾ ಸದಸ್ಯರ ಸಂಖ್ಯೆ. 543 ಐತಲ್ರಿ, ಇದು ಲೋಕಸಭಾ ಸದಸ್ಯರ ಸಂಖ್ಯೆ, ಲೋಕಸಭಾ ಸದಸ್ಯರ ಸಂಖ್ಯೆ. ಅದನ್ನೇ ಹೇಳಿದ್ನಲ್ಲ, 704ನೇ ತಿದ್ದುಪಡಿ ತರುವುದ್ರ ಮೂಲಕ ಏನು 543 ಪ್ಲಸ್ 2 ಆಂಗ್ಲೋ ಇಂಡಿಯನ್ರನ್ನ ನೇಮಕ ಮಾಡ್ತಿದ್ರಲ್ಲ, ಈ 104ನೇ ತಿದ್ದುಪಡಿ ತರುವುದ್ರ ಮೂಲಕ ಈ ಇಬ್ರು ಆಂಗ್ಲೋ ಇಂಡಿಯನ್ರನ್ನ ನೇಮಕ ಮಾಡೋದನ್ನ ರದ್ದು ಮಾಡಿ. ಸೊ ಇವಾಗ ಸಂಖ್ಯೆ ಎಷ್ಟೈತಿ, 543. ಸೊ ಎಲ್ಲದಕ್ಕೂ ಕೂಡ ನಿಮ್ಗೆ ಇದು ಹೆಲ್ಪ್. ಈ ಕೆಳಗಿನ ಯಾವ ವಿಧಿ ರಾಜ್ಯಗಳಲ್ಲಿ ವಿಧಾನ ಪರಿಷತ್ ರಚನೆ ಅಥವಾ ರದ್ದತಿ, ವಿಧಾನ ಪರಿಷತ್ ರಚನೆನೂ ಆಯ್ತು ಅಥವಾ ರದ್ದತಿ ಅಂದ್ರೆ ವಿಧಾನ ಪರಿಷತ್ ಯಾವ ರಾಜ್ಯದಲ್ಲಿ ಈಗಾಗಲೇ ಇತ್ತು ಅಂತಂದ್ರೆ ಅದನ್ನ ರದ್ದತಿ ಮಾಡ್ತತಿ, ಅಥವಾ ಇಲ್ಲ ಅಂತಂದ್ರೆ ಅದನ್ನ ಸ್ಥಾಪನೆ ಮಾಡ್ತತಿ. ಆ ವಿಧಿ ಯಾವುದು ಅಂತ ಅವ್ರು ಕೇಳ್ತಾ ಇದ್ದಾರೆ. ಆಪ್ಷನ್ ಎ 169ನೇ ವಿಧಿ, ಆಪ್ಷನ್ ಬಿ 170ನೇ ವಿಧಿ, ಆಪ್ಷನ್ ಸಿ 171ನೇ ವಿಧಿ, ಆಪ್ಷನ್ ಡಿ 172ನೇ ವಿಧಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ 169ನೇ ವಿಧಿ ವಿಧಾನ ಪರಿಷತ್ ರಚನೆ ಅಥವಾ ರದ್ದತಿ ಕುರಿತು ವಿವರಣೆಯನ್ನ ನೀಡ್ತತಿ. 169ನೇ ವಿಧಿ. ಹೌದಾ? ಹಾಗಾದ್ರೆ ವಿಧಾನ ಪರಿಷತ್ ಎಲ್ಲಾ ರಾಜ್ಯಗಳಲ್ಲಿ ಐತನ? ಇಲ್ಲ. ಹಾಗಾದ್ರೆ ಯಾವ ರಾಜ್ಯಗಳು ವಿಧಾನ ಪರಿಷತ್ತನ್ನ ಹೊಂದ್ಯಾವ ಅನ್ನೋದನ್ನ ಜಸ್ಟ್ ಒಂದು ನೋಟ್ ನೋಡೋದಾದ್ರ ವಿಧಾನ ಪರಿಷತ್ ಹೊಂದಿರುವ ರಾಜ್ಯಗಳು ಬಹಳಷ್ಟು ಇಂಪಾರ್ಟೆಂಟ್. ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಕೂಡ ಇದು ಬಹಳ ಸಲ ಬಂದೈತಿ. ಏನಪ್ಪಾ ವಿಧಾನ ಪರಿಷತ್ ಹೊಂದಿರ್ತಕ್ಕಂಥ ರಾಜ್ಯಗಳ ಸಂಖ್ಯೆ ಎಷ್ಟು ಅಂತಂದ್ರೆ 6. ಮುಂಚೆ 7 ಇತ್ತು. 2019 ಜಮ್ಮು ಅಂಡ್ ಕಾಶ್ಮೀರನ ರಾಜ್ಯದ ಸ್ಥಾನಮಾನ ಕಸಿದುಕೊಳ್ಳೋದ್ರ ಮೂಲಕ ಅಲ್ಲಿನ ವಿಧಾನ ಪರಿಷತ್ ಅನ್ನು ಕೂಡ ರದ್ದು ಮಾಡ್ಲಕತ್ತಿ. ಜಮ್ಮು ಅಂಡ್ ಕಾಶ್ಮೀರ್ ಇತ್ತು ಮುಂಚೆ 7ನೇದು, ಅದು ರದ್ದಾಗಣ ಎಷ್ಟು ಉಳಿದಾವ ಇವಾಗ 6 ಉಳಿದು. ಸೊ 1ನೇದು ಯಾವುದು, ಉತ್ತರ ಪ್ರದೇಶ್. 2ನೇದು ಮಹಾರಾಷ್ಟ್ರ. 3ನೇದು ಕರ್ನಾಟಕ. 4ನೇದು ಬಿಹಾರ್. 5ನೇದು ಆಂಧ್ರ ಪ್ರದೇಶ. 6ನೇದು ತೆಲಂಗಾಣ. ಈ 6 ರಾಜ್ಯಗಳಲ್ಲಿ ಏನೈತಪ್ಪ ಅಂತಂದ್ರೆ ವಿಧಾನ ಪರಿಷತ್ತನ್ನ ಹೊಂದ್ಯಾವ. ಓಕೆ, ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರೆ ವಿಧಾನ ಪರಿಷತ್ ಅಧಿಕಾರ ಅವಧಿ ಅಂದ್ರೆ ಎಷ್ಟು ವರ್ಷ ಅವರಿಗೆ ಅಧಿಕಾರ ಅವಧಿ ಇರ್ತತಿ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ 4 ವರ್ಷ, ಆಪ್ಷನ್ ಬಿ 5 ವರ್ಷ, ಆಪ್ಷನ್ ಸಿ 6 ವರ್ಷ, ಆಪ್ಷನ್ ಡಿ 7 ವರ್ಷ ಅಂತ ಐತಿ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಆಪ್ಷನ್ ಸಿ 6 ವರ್ಷ. ವಿಧಾನ ಪರಿಷತ್ ಅಧಿಕಾರ ಅವಧಿ 6 ವರ್ಷ ಐತೆ. ಸೊ ಇದು ವಿಸರ್ಜನೆ ಆಗೋದಿಲ್ಲ, ಇದೊಂದು ಶಾಶ್ವತ ಸದನ. ಇದು ವಿಧಾನ ಪರಿಷತ್ ಐತಲ್ರಿ ರಾಜ್ಯಗಳದು, ಇದು ಶಾಶ್ವತ ಸದನ ಅಂತ ಕರೀತಾರ, ವಿಸರ್ಜನೆ ಆಗೋದಿಲ್ಲ. ಮತ್ತೆ ಇದನ್ನ ಹಿರಿಯರ ಸದನ ಅಂತನೂ ಕೂಡ ಕರೀತಾರ, ಹಿರಿಯರ ಸದನ ಅಂತೂ ಕೂಡ ಕರೀತಾರ, ಹಿರಿಯರ ಸದನ ಅಂತನೂ ಕೂಡ ಕರೀತಾರ. ಸೊ ಇದು ವಿಸರ್ಜನೆ ಆಗಂಗಿಲ್ಲ, ಬಟ್ ನಿವೃತ್ತಿ ಆಗ್ತಾರ ಸದಸ್ಯರು, ಗೊತ್ತಿರಲಿ, ನಿವೃತ್ತಿ ಆಗ್ತಾರ. ಎಷ್ಟು ವರ್ಷಕ್ಕೊಮ್ಮೆ ನಿವೃತ್ತಿ ಆಗ್ತಾರ ಅಂತ ಕೇಳೋದಾದ್ರ ಪ್ರತಿ 2 ವರ್ಷಕ್ಕೊಮ್ಮೆ. ಹೌದಾ? ಇಲ್ಲಿ ನೋಟ್ ಐತಿ ನೋಡ್ರಿ, ಓದ್ರಿ. ಪ್ರತಿ 2 ವರ್ಷಕ್ಕೊಮ್ಮೆ 1/3 ಭಾಗದಷ್ಟು ಸದಸ್ಯರು ಏನಾಗ್ತಾರಪ್ಪ ಅಂತಂದ್ರ ನಿವೃತ್ತಿ ಆಗ್ತಾರ. 1/3 ಭಾಗದಷ್ಟು ಸದಸ್ಯರು ಏನಾಗ್ತಾರಪ್ಪ ಅಂತಂದ್ರ ನಿವೃತ್ತಿ ಆಗ್ತಾರ. ಓಕೆ, ಪ್ರತಿ 2 ವರ್ಷ ಅದು ಕೂಡ. ಅಂಡ್ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರ ವಿಧಾನಸಭಾ ಸದಸ್ಯರಾಗಲು ಕನಿಷ್ಠ ವಯಸ್ಸು ಅಂತ ಹೇಳ್ತಾ ಇದ್ರಿ. ವಿಧಾನಸಭಾ ಸದಸ್ಯರಾಗಲು ಅಂದ್ರೆ MLA ಆಗ್ಲಿಕ್ಕೆ ಕನಿಷ್ಠ ವಯಸ್ಸು ಎಷ್ಟಪ್ಪ? ಆಪ್ಷನ್ ಎ 21, ಆಪ್ಷನ್ ಬಿ 25, ಆಪ್ಷನ್ ಸಿ 30, ಆಪ್ಷನ್ ಡಿ 35 ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ವಿಧಾನಸಭಾ ಸದಸ್ಯರಾಗಲು ಕನಿಷ್ಠ ವಯಸ್ಸು 25. ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಆಪ್ಷನ್ ಬಿ 25. ಇಲ್ಲಿ ನೋಟ್ ಕೊಟ್ಟೇನಿ, ನೀವು ಇದನ್ನ ಪಾಸ್ ಮಾಡಿ ಬರ್ಕೋರಿ ಅಥವಾ ನೋಟ್ ಮಾಡ್ಕೋರಿ. ಇದನ್ನ ಎಲ್ಲದಕ್ಕೂ ಹೆಲ್ಪ್ ಆಗ್ತೈತಿ. ರಾಷ್ಟ್ರಪತಿ ಆಗ್ಬೇಕಾದ್ರೆ ಕನಿಷ್ಠ ವಯಸ್ಸು 35 ಇರಬೇಕು. ರಾಜ್ಯಪಾಲರಾಗಬೇಕಾದ್ರೆ ಕನಿಷ್ಠ ವಯಸ್ಸು 35 ಇರಬೇಕು. ರಾಜ್ಯಸಭೆ ಸದಸ್ಯರಾಗಲಿಕ್ಕೆ ಕನಿಷ್ಠ ವಯಸ್ಸು 30 ಇರಬೇಕು. ಲೋಕಸಭೆ ಸದಸ್ಯರಾಗಲಿಕ್ಕೆ ಕನಿಷ್ಠ ವಯಸ್ಸು 25 ಆಗಿರಬೇಕು. ವಿಧಾನ ಪರಿಷತ್ ರಾಜ್ಯಗಳ ವಿಧಾನ ಪರಿಷತ್ ಸದಸ್ಯರಾಗಲು ಕನಿಷ್ಠ ವಯಸ್ಸು 30 ಇರಬೇಕು. ವಿಧಾನಸಭೆ ಸದಸ್ಯರಾಗಲಿಕ್ಕೆ ಕನಿಷ್ಠ ವಯಸ್ಸು 25 ಇರಬೇಕು. ಮತ್ತೆ ಮತದಾನ ಮಾಡಲಿಕ್ಕೆ ಕನಿಷ್ಠ ವಯಸ್ಸು 18 ಅಂತ ಐತಿ. ಇದನ್ನ ನೀವು ನೋಟ್ ಮಾಡ್ಕೋಬಹುದು, ಎಲ್ಲದಕ್ಕೂ ಕೂಡ ಹೆಲ್ಪ್ ಆಗ್ತದೆ. ಆಮೇಲೆ
ಹಣಕಾಸು ಮಸೂದೆಯನ್ನು ಯಾವ ಸದನದಲ್ಲಿ ಮಂಡಿಸಲಾಗುತ್ತದೆ ಅಂತ ಕೇಳ್ತಾ ಇದ್ದಾರೆ ಅವರು. ಹಣಕಾಸು ಮಸೂದೆಯನ್ನ ಯಾವ ಸದನದಲ್ಲಿ ಮಂಡಿಸಲಾಗುತ್ತದೆ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಆಪ್ಷನ್ ಎ ವಿಧಾನಸಭೆ, ಆಪ್ಷನ್ ಬಿ ವಿಧಾನ ಪರಿಷತ್, ಆಪ್ಷನ್ ಸಿ ರಾಜ್ಯಸಭೆ, ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ ಅಂತ ಐತಿ. ಸರಿಯಾದ ಉತ್ತರ ವಿಧಾನಸಭೆ. ರಾಜ್ಯಗಳಲ್ಲಿ ಹಣಕಾಸು ಮಸೂದೆಯನ್ನ ವಿಧಾನಸಭೆಯಲ್ಲಿ ಮಂಡಿಸ್ತಾರ, ಕೇಂದ್ರದಲ್ಲಿ ಹಣಕಾಸು ಮಸೂದೆಯನ್ನ ಲೋಕಸಭೆಯಲ್ಲಿ ಮಂಡಿಸ್ತಾರ. ಇದು ನಿಮಗೆ ಗೊತ್ತಿರಬೇಕಾಗ್ತೈತಿ. ನೆಕ್ಸ್ಟ್ ಕ್ವಶನ್ ನಂಬರ್ 18. ವಿಧಾನಸಭಾ ಸಭಾಪತಿ ಯಾರಿಗೆ ರಾಜೀನಾಮೆ ನೀಡುತ್ತಾರೆ? ಅಂದ್ರೆ ರಾಜ್ಯಗಳಲ್ಲಿ ವಿಧಾನಸಭಾ ಸಭಾಪತಿಗಳದಾರಲ್ಲ, ಅವ್ರು ಯಾರಿಗೆ ರಾಜೀನಾಮೆ ನೀಡ್ತಾರ ಅಂತ ಕ್ವಶನ್ ಐತಿ. ಆಪ್ಷನ್ ಎ ಮುಖ್ಯಮಂತ್ರಿಗೆ, ಆಪ್ಷನ್ ಬಿ ರಾಜ್ಯಪಾಲರಿಗೆ, ಆಪ್ಷನ್ ಸಿ ರಾಷ್ಟ್ರಪತಿಗಳಿಗೆ, ಆಪ್ಷನ್ ಡಿ ಉಪಸಭಾಪತಿಗೆ ಅಂತ ಐತಿ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರ ಉಪಸಭಾಪತಿ. ಸಭಾಪತಿಗಳು ಏನ್ ಮಾಡ್ತಾರಪ್ಪ ಅಂತಂದ್ರೆ ಉಪ ಸಭಾಪತಿಗಳಿಗೆ ರಾಜೀನಾಮೆಯನ್ನ ಕೊಡ್ತಾರ. ಓಕೆ, ನೆಕ್ಸ್ಟ್ ಕ್ವಶನ್. ಈ ಕೆಳಗಿನ ಯಾವ ವಿಧಿ ರಾಜ್ಯಗಳಲ್ಲಿ ಹೈಕೋರ್ಟ್ ಸ್ಥಾಪನೆ ಕುರಿತು ವಿವರಣೆ ನೀಡುತ್ತದೆ ಅಂತ. ಈ ಕೆಳಗಿನ ಯಾವ ವಿಧಿ ರಾಜ್ಯಗಳಲ್ಲಿ ಹೈಕೋರ್ಟ್ ಸ್ಥಾಪನೆ ಕುರಿತು ವಿವರಣೆ ನೀಡುತ್ತದೆ ಅಂತ ಕೇಳಿದರೆ ಆಪ್ಷನ್ ಎ 214ನೇ ವಿಧಿ, ಆಪ್ಷನ್ ಬಿ ವಿಧಿ 215, ಆಪ್ಷನ್ ಸಿ ವಿಧಿ 216, ಆಪ್ಷನ್ ಡಿ ವಿಧಿ 217 ಅಂತ ಐತಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ವಿಧಿ 214 ರಾಜ್ಯಗಳಲ್ಲಿ ಹೈಕೋರ್ಟ್ ಸ್ಥಾಪನೆಗೆ ಅವಕಾಶವನ್ನ ನೀಡ್ತತಿ. ಅಂಡ್ ನೆಕ್ಸ್ಟ್ ಕ್ವಶನ್. ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರು ಈ ಕೆಳಗಿನ ಯಾರಿಗೆ ರಾಜೀನಾಮೆ ನೀಡ್ತಾರ? ಅಂದ್ರ ಹೈಕೋರ್ಟಿನ ನ್ಯಾಯಾಧೀಶರು ಅದಾರಲ್ಲ, ಅವ್ರು ಯಾರಿಗೆ ರಾಜೀನಾಮೆ ನೀಡ್ತಾರಪ್ಪ ಅಂತಂದ್ರ ಆಪ್ಷನ್ ಎ ರಾಷ್ಟ್ರಪತಿಗಳು, ಆಪ್ಷನ್ ಬಿ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿ, ಆಪ್ಷನ್ ಸಿ ರಾಜ್ಯಪಾಲರು, ಆಪ್ಷನ್ ಡಿ ಹೈಕೋರ್ಟಿನ ಹಿರಿಯ ನ್ಯಾಯಮೂರ್ತಿಗೆ ಅಂತ ಐತಿ. ಬಟ್ ಇದಕ್ಕೆ ಸರಿಯಾದ ಉತ್ತರ ಅವರು ರಾಷ್ಟ್ರಪತಿಗಳಿಗೆ ರಾಜೀನಾಮೆಯನ್ನ ನೀಡ್ತಾರ. ರಾಷ್ಟ್ರಪತಿಗಳಿಗೆ ರಾಜೀನಾಮೆಯನ್ನ ನೀಡ್ತಾರ. ಓಕೆ, 21 ಕ್ವಶನ್ ನಂಬರ್. ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು ಅಂದ್ರೆ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು ಎಷ್ಟು ಅಂತ ಕೇಳಿದರೆ ಆಪ್ಷನ್ ಎ 60, ಆಪ್ಷನ್ ಬಿ 62, ಆಪ್ಷನ್ ಸಿ 64, ಆಪ್ಷನ್ ಡಿ 65 ಅಂತ ಐತಿ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರ ಆಪ್ಷನ್ ಬಿ 62 ವರ್ಷಕ್ಕೆ ಅವರು ನಿವೃತ್ತಿಯನ್ನ ಹೊಂತಾರ. 62 ವರ್ಷ ವಯಸ್ಸಾದ್ರೆ ಅವರು ನಿವೃತ್ತಿಯನ್ನ ಹೊಂತಾರ. ಓಕೆ, ಕ್ವಶನ್ ನಂಬರ್ 22. ಕ್ವಶನ್ ನಂಬರ್ 22. ಹೈಕೋರ್ಟಿನ ನ್ಯಾಯಾಧೀಶರಿಗೆ ಯಾರು ಪ್ರಮಾಣ ವಚನ ಬೋಧಿಸುತ್ತಾರೆ ಅಂತ ಐತಿ. ಹೈಕೋರ್ಟಿನ ನ್ಯಾಯಾಧೀಶರಿಗೆ ಯಾರು ಪ್ರಮಾಣ ವಚನ ಬೋಧಿಸುತ್ತಾರೆ ಅಂತ ಐತಿ. ಆಪ್ಷನ್ ಎ ರಾಜ್ಯಪಾಲರು, ಆಪ್ಷನ್ ಎ ರಾಜ್ಯಪಾಲರು, ಆಪ್ಷನ್ ಬಿ ರಾಷ್ಟ್ರಪತಿಗಳು, ಆಪ್ಷನ್ ಸಿ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿ ಅಂತ ಐತಿ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರ ಆಪ್ಷನ್ ಎ ರಾಜ್ಯಪಾಲರು ಅವರಿಗೆ ಪ್ರಮಾಣ ವಚನವನ್ನ ಬೋಧಿಸ್ತಾರ. ಓಕೆ, ರಾಜ್ಯಪಾಲರು ಅವರಿಗೆ ಪ್ರಮಾಣ ವಚನವನ್ನು ಬೋಧಿಸ್ತಾರ. ಸರಿಯಾಗಿ ನೋಡ್ರಿ. 22ನೇ ಕ್ವಶನ್. ಕ್ವಶನ್ ನಂಬರ್ 22. ನ್ಯಾಯಾಧೀಶರಿಗೆ ಯಾರು ಪ್ರಮಾಣ ವಚನ ಬೋಧಿಸುತ್ತಾರೆ ಅಂತ ಐತಿ. ಆಪ್ಷನ್ ಎ ರಾಜ್ಯಪಾಲರು, ಆಪ್ಷನ್ ಬಿ ರಾಷ್ಟ್ರಪತಿಗಳು, ಆಪ್ಷನ್ ಸಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ, ಆಮೇಲೆ ಆಪ್ಷನ್ ಡಿ ಮುಖ್ಯಮಂತ್ರಿ ಐತಿ. ಇದಕ್ಕೆ ಸರಿಯಾದ ಉತ್ತರ ರಾಜ್ಯಪಾಲರು ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರಿಗೆ ಪ್ರಮಾಣ ವಚನವನ್ನ ಬೋಧಿಸ್ತಾರ. ಕ್ವಶನ್ ನಂಬರ್ 23. ಭಾರತದಲ್ಲಿ ಉಚ್ಚ ನ್ಯಾಯಾಲಯಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಭಾರತದಲ್ಲಿ ಉಚ್ಚ ನ್ಯಾಯಾಲಯಗಳ ಸಂಖ್ಯೆ ಆಪ್ಷನ್ ಎ 24, ಆಪ್ಷನ್ ಬಿ 25, ಆಪ್ಷನ್ ಸಿ 28, ಆಪ್ಷನ್ ಡಿ 30. ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಭಾರತದಲ್ಲಿ 25 ಉಚ್ಚ ನ್ಯಾಯಾಲಯಗಳದಾವ. ಅಂದ್ರೆ ಹೈಕೋರ್ಟ್ಗಳ ಸಂಖ್ಯೆ ಎಷ್ಟೈತಪ್ಪ ಅಂತಂದ್ರೆ 25 ಅದಾವ. ಮುಂಚೆ 24 ಇದ್ದು, ಇವಾಗ ತೆಲಂಗಾಣದು 25ನೇದಾಗಿ ಒಟ್ಟಾರೆಯಾಗಿ ಭಾರತದಲ್ಲಿ 25 ಹೈಕೋರ್ಟ್ಗಳದಾವ. ಕ್ವಶನ್ ನಂಬರ್ 24. ಬಲವಂತರಾಯ್ ಮೆಹ್ತಾ ಸಮಿತಿಯನ್ನ ಯಾವ ವರ್ಷ ನೇಮಕ ಮಾಡಲಾಯಿತು ಅಂತ ಕೇಳಿದ್ದಾರೆ. ಬಲವಂತರಾಯ್ ಮೆಹ್ತಾ ಸಮಿತಿಯನ್ನ ಯಾವ ವರ್ಷ ನೇಮಕ ಮಾಡಲಾಯಿತು ಅಂತ ಕೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್. ಭಾರತದಲ್ಲಿ ಗ್ರಾಮೀಣ ಸ್ಥಳೀಯ ಸರ್ಕಾರಗಳನ್ನ ನೇಮಕ ಮಾಡಬೇಕಾದ್ರೆ ಬಲವಂತರಾಯ್ ಮೆಹ್ತಾ ಸಮಿತಿ ಬಹಳ ಇಂಪಾರ್ಟೆಂಟ್ ಆಗ್ತೈತಿ. ಇದರ ಶಿಫಾರಸಿನ ಮೇರೆಗೆ ಪಂಚಾಯತ್ ರಾಜ್ ಸಿಸ್ಟಮ್ ಅನ್ನ ಸ್ಥಾಪನೆ ಮಾಡಿದ್ದೀವಿ. ಸೊ ಯಾವಾಗ ನೇಮಕ ಆಯಿತು ಈ ಒಂದು ಸಮಿತಿ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ 1950, ಆಪ್ಷನ್ ಬಿ 1957, ಆಪ್ಷನ್ ಸಿ 1960, ಆಪ್ಷನ್ ಡಿ 1970. ಸೊ ಬಲವಂತರಾಯ್ ಮೆಹ್ತಾ ಸಮಿತಿ ನೇಮಕ ಆಗಿದ್ದು ಯಾವಾಗಪ್ಪ ಅಂತಂದ್ರೆ ಅದು 1957, ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಮತ್ತದು ರಿಪೋರ್ಟ್ ಕೂಡ 1957ರಲ್ಲೇ ಕೊಡ್ತೈತಿ. ಕ್ವಶನ್ ನಂಬರ್ 25. ಭಾರತದಲ್ಲಿ ಮೊದಲ ಪಂಚಾಯತ್ ಸ್ಥಾಪನೆಯಾದ ಸ್ಥಳ ಅಂದ್ರೆ ಭಾರತದಲ್ಲಿ ಮೊದಲ ಪಂಚಾಯತಿ ಸ್ಥಾಪನೆ ಆಗಿದ್ದು ಎಲ್ಲಿ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ರಾಜಸ್ಥಾನ್, ಆಪ್ಷನ್ ಬಿ ಆಂಧ್ರ ಪ್ರದೇಶ್, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ಮಹಾರಾಷ್ಟ್ರ ಅಂತ ಹೇಳಿ. ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರ ರಾಜಸ್ಥಾನದ ನಾಗೂರ್ ಎಂಬಲ್ಲಿ ಏನಾಗ್ತದಪ್ಪ ಅಂತಂದ್ರ
ಭಾರತದ ಮೊಟ್ಟ ಮೊದಲ ಪಂಚಾಯಿತಿ ಸ್ಥಾಪನೆ ಆಗ್ತೈತಿ ಅಕ್ಟೋಬರ್ 2, 1959ರಂದು. ಅಕ್ಟೋಬರ್ 2, 1959ರಂದು ಭಾರತದ ಮೊಟ್ಟ ಮೊದಲ ಪಂಚಾಯಿತಿ ಸ್ಥಾಪನೆ ಆಗ್ತೈತಿ. ಅದು ಎಲ್ಲಿಪ್ಪ ಅಂತಂದ್ರೆ ರಾಜಸ್ಥಾನದ ನಾಗೂರ್ ಅಂತೇಳಿ. ಸೊ ಆಂಧ್ರ ಪ್ರದೇಶದಲ್ಲೂ ಕೂಡ ಏನಾಗ್ತೈತಿ 1959ರಲ್ಲಿ ಪಂಚಾಯಿತಿಯನ್ನ ಸ್ಥಾಪನೆ ಮಾಡ್ತಾರೆ. ಸೊ ಮೊಟ್ಟ ಮೊದಲು ಸ್ಥಾಪನೆ ಆಗಿದ್ದು ಅದು ರಾಜಸ್ಥಾನದಲ್ಲಿ, ಎರಡನೇ ಸ್ಥಾಪನೆ ಆಗಿದ್ದು ಆಂಧ್ರ ಪ್ರದೇಶದಲ್ಲಿ. ಇದು ನಿಮ್ಗೆ ಗೊತ್ತಿರಲಿ. ಸೊ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರೆ, ಯಾವ ಸಮಿತಿಯ ಶಿಫಾರಸಿನ ಮೇರೆಗೆ ಭಾರತದಲ್ಲಿ ಗ್ರಾಮೀಣ ಸ್ಥಳೀಯ ಸರ್ಕಾರ, ನೋಡ್ರಿ, ಗ್ರಾಮೀಣ ಸ್ಥಳೀಯ ಸರ್ಕಾರಗಳನ್ನ ಸ್ಥಾಪಿಸಲಾಗಿದೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಬಲವಂತ ರಾಯ್ ಮೆಹ್ತಾ ಸಮಿತಿ, ಆಪ್ಷನ್ ಬಿ ಅಶೋಕ್ ಮೆಹ್ತಾ ಸಮಿತಿ, ಆಪ್ಷನ್ ಸಿ GVK ರಾವ್ ಸಮಿತಿ, ಆಪ್ಷನ್ ಡಿ ಯಾವುದು ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಲವಂತ ರಾಯ್ ಮೆಹ್ತಾ ಸಮಿತಿ, ಆಪ್ಷನ್ ಎ ಬಲವಂತ ರಾಯ್ ಮೆಹ್ತಾ ಸಮಿತಿ. ಅಂಡ್ ಕ್ವಶನ್ ನಂಬರ್ 27, ಭಾರತದಲ್ಲಿ ಯಾವ ವರ್ಷ ಪಂಚಾಯತ್ ರಾಜ್ ಜಾರಿ ಆಯಿತು ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಪಂಚಾಯಿತಿಗಳು ಯಾವ ವರ್ಷ ಜಾರಿ ಆಯಿತು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಏಪ್ರಿಲ್ 20, 1993, ಆಪ್ಷನ್ ಬಿ ಏಪ್ರಿಲ್ 24, 1993, ಆಪ್ಷನ್ ಸಿ ಮೇ 10, 1993, ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ ಅಂತ ಐತಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಏಪ್ರಿಲ್ 24, 1993ರಂದು ಭಾರತದಾದ್ಯಂತ ಪಂಚಾಯತ್ ರಾಜ್ ಏನಾಗ್ತೈತಪ್ಪ ಅಂತಂದ್ರೆ ಜಾರಿ ಆಗ್ತೈತಿ. ಏಪ್ರಿಲ್ 20, 1993ರಂದು ಅದಕ್ಕೆ ರಾಷ್ಟ್ರಪತಿಯವರು ಸಹಿ ಹಾಕ್ತಾರ. ಅದು ನಿಮ್ಗೆ ಗೊತ್ತಿರಲಿ. ರಾಷ್ಟ್ರಪತಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಸಹಿ ಅಥವಾ ಅಂಕಿತ ಹಾಕ್ತಾರೆ. ಸೊ ಅದು ಭಾರತದಾದ್ಯಂತ ಜಾರಿಯಾಗಿದ್ದು ಏಪ್ರಿಲ್ 24, 1993. ಸೊ ಆ ಕಾರಣಕ್ಕಾಗಿ ಇಲ್ಲಿ ಒಂದು ನೋಟ್ ಐತಿ, ನೀವು ಅದನ್ನ ಓದ್ರಿ. ಏಪ್ರಿಲ್ 24 ಐತಲ್ಲ, ಇದನ್ನ ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನ ಅಂತ ಹೇಳಿ ಆಚರಣೆ ಮಾಡ್ತಾರ. ಏಪ್ರಿಲ್ 24ನ್ನ ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನ ಅಂತ ಹೇಳಿ ಆಚರಣೆ ಮಾಡ್ತಾರ. ಯಾವಾಗಿಂದಪ್ಪ ಅಂತಂದ್ರೆ ಇದನ್ನ 2010ರಿಂದ ಇದನ್ನ ಆಚರಣೆಗೆ ತಗೊಂಡ್ ಬರ್ತಾ ಇದ್ದಾರೆ. ಅವಾಗ ಪ್ರಧಾನಮಂತ್ರಿ ಯಾರಿದ್ರಪ್ಪ ಅಂತಂದ್ರ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಇರ್ತಾರ. ಮತ್ತೆ ಪಂಚಾಯತ್ ರಾಜ್ ಸ್ಥಾಪನೆ ಆಗ್ಬೇಕಾದ್ರ ಇವಾಗ ಭಾರತದ ಪ್ರಧಾನಿ ಯಾರಿರ್ತಾರಪ್ಪ ಅಂತಂದ್ರ PV ನರಸಿಂಹರಾವ್ ಅವರು ಏನಿರ್ತಾರಪ್ಪ ಅಂತಂದ್ರ ಭಾರತದ ಪ್ರಧಾನಮಂತ್ರಿ ಇರ್ತಾರ, ಭಾರತದಲ್ಲಿ ಪಂಚಾಯತ್ ರಾಜ್ ಸ್ಥಾಪನೆ ಆದ ಸಂದರ್ಭದಲ್ಲಿ. ಓಕೆ, ಬಹಳ ಇಂಪಾರ್ಟೆಂಟ್ ಆಗ್ತದೆ. ಈ ಕೆಳಗಿನ ಯಾವ ಭಾಗದಲ್ಲಿ ಪಂಚಾಯತ್ ರಾಜ್ ಅನ್ನ ಅಳವಡಿಸಲಾಗಿದೆ ಅಂತ ಕೇಳಿದ್ದಾರೆ. ಈ ಕೆಳಗಿನ ಯಾವ ಭಾಗದಲ್ಲಿ ಪಂಚಾಯತ್ ಅಂದ್ರೆ ಸಂವಿಧಾನದ ಯಾವ ಭಾಗದಲ್ಲಿ ಪಂಚಾಯತ್ ರಾಜ್ ಅನ್ನ ಅಳವಡಿಸಲಾಗಿದೆ? ಆಪ್ಷನ್ ಎ ಭಾಗ 9, ಆಪ್ಷನ್ ಬಿ ಭಾಗ 10, ಆಪ್ಷನ್ ಸಿ ಭಾಗ 11, ಆಪ್ಷನ್ ಡಿ ಭಾಗ 12 ಅಂತ ಐತಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಭಾಗ 9ರಲ್ಲಿ ಏನೈತಪ್ಪ ಅಂತಂದ್ರ ಪಂಚಾಯತ್ ರಾಜ್ ಸಿಸ್ಟಮ್ ಅನ್ನ ಅಳವಡಿಕೆ ಮಾಡ್ಕೊಂಡಿದೀವಿ. ಇದ್ರ ಬಗ್ಗೆ ಏನು ಡೀಟೇಲ್ ಆಗಿ ನೋಡೋದಾದ್ರೆ, ಸೊ ಇನ್ನೊಂದು ಸ್ವಲ್ಪ ನೋಟ್ ಏನು, ವಿಧಿ 243ರಿಂದ 43O ವರೆಗೆ ಏನೈತಪ್ಪ ಅಂತಂದ್ರೆ ಗ್ರಾಮೀಣ ಸ್ಥಳೀಯ ಸರ್ಕಾರಗಳ ಬಗ್ಗೆ ಉಲ್ಲೇಖ ಇರೋದನ್ನ ನಾವು ನೋಡ್ತೀವಿ. ಎಷ್ಟನೇ ಅನುಸೂಚಿಯಲ್ಲಿಪ್ಪ ಅಂತಂದ್ರೆ ಅದು 11ನೇ ಅನುಸೂಚಿಯಲ್ಲಿ ಆ ಪಂಚಾಯತ್ ರಾಜ್ ಸಿಸ್ಟಮ್ ಅನ್ನ ಅಳವಡಿಕೆ ಮಾಡಿದ್ದನ್ನು ನಾವು ನೋಡ್ಬೋದು. ಅಂಡ್ ಕ್ವಶನ್ ನಂಬರ್ 29 ಏನಪ್ಪಾ ಅಂತಂದ್ರೆ, ಈ ಕೆಳಗಿನ ಯಾವ ವಿಧಿ ಪಂಚಾಯಿತಿಗಳ ರಚನೆ ಕುರಿತು ವಿವರಿಸುತ್ತದೆ? ಪಂಚಾಯಿತಿಗಳ ರಚನೆ ಕುರಿತು ವಿವರಿಸುತ್ತದೆ ಅಂತ ಐತಿ. ಆಪ್ಷನ್ ಎ 243, ಆಪ್ಷನ್ ಬಿ 243A, ಆಪ್ಷನ್ ಸಿ 243B, ಆಪ್ಷನ್ ಡಿ 243C. ಇದಕ್ಕೆ ಸರಿಯಾದ ಉತ್ತರ 243B. ಏನಪ್ಪಾ ಅಂತಂದ್ರೆ ಇದು ಪಂಚಾಯಿತಿಗಳ ರಚನೆ ಕುರಿತು ವಿವರಣೆಯನ್ನ ನೀಡ್ತೈತಿ. ಓಕೆ, ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರೆ, ಗ್ರಾಮ ಪಂಚಾಯತಿ ಅಧಿಕಾರ ಅವಧಿ ಎಷ್ಟು ಅಂತ ಕೇಳಿದ್ದಾರೆ ಅವರು. ಗ್ರಾಮ ಪಂಚಾಯತ್ ಅಧಿಕಾರ ಅವಧಿ ಎಷ್ಟು ಅಂತ ಕೇಳಿದ್ದಾರೆ. ಆಪ್ಷನ್ ಎ 3 ವರ್ಷ, ಆಪ್ಷನ್ ಬಿ 4 ವರ್ಷ, ಆಪ್ಷನ್ ಸಿ 5 ವರ್ಷ, ಆಪ್ಷನ್ ಡಿ 6 ವರ್ಷ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ 5 ವರ್ಷ. ಗ್ರಾಮ ಪಂಚಾಯಿತಿ ಅಧಿಕಾರ ಅವಧಿ ಎಷ್ಟಪ್ಪಾ ಅಂತಂದ್ರೆ 5 ವರ್ಷ. ಗ್ರಾಮ ಪಂಚಾಯತ್ ಸದಸ್ಯರಾಗಲು ಕನಿಷ್ಠ ವಯಸ್ಸು ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಕ್ವಶನ್ ಏನು, ಗ್ರಾಮ ಪಂಚಾಯತ್ ಸದಸ್ಯರಾಗಲು ಕನಿಷ್ಠ ವಯಸ್ಸಿನ ಮಿತಿ ಎಷ್ಟಪ್ಪ? ಆಪ್ಷನ್ ಎ 18, ಆಪ್ಷನ್ ಬಿ 21, ಆಪ್ಷನ್ ಸಿ 25, ಆಪ್ಷನ್ ಡಿ 30. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 21 ವರ್ಷ ಆದ್ರೆ ನೀವು ಗ್ರಾಮ ಪಂಚಾಯತಿಗೆ ಸ್ಪರ್ಧೆ ಮಾಡಲಿಕ್ಕೆ, ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಅರ್ಹರಾಗ್ತೀರಿ. ನೆಕ್ಸ್ಟ್ ಕ್ವಶನ್ ನಂಬರ್ 32. ಕರ್ನಾಟಕದಲ್ಲಿ ಯಾವ ವರ್ಷ ಪಂಚಾಯತ್ ರಾಜ್ ಸಂವಿಧಾನಿಕವಾಗಿ ಜಾರಿ ಆಯಿತು ಅಂತ ಕೇಳ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಯಾವ ವರ್ಷ ಪಂಚಾಯತ್ ರಾಜ್ ಸ್ಥಾಪನೆ ಆಯಿತು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಏಪ್ರಿಲ್ 20, 1993, ಆಪ್ಷನ್ ಬಿ ಏಪ್ರಿಲ್ 24, 1993, ಆಪ್ಷನ್ ಸಿ ಮೇ 10, 1993, ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ ಅಂತ ಐತಿ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೇ 10, 1993. ಸೊ ಈ ದಿನ ಏನಿದೆಲ್ಲ ಏಪ್ರಿಲ್ 20, 1993 ರಾಷ್ಟ್ರಪತಿ ಅದಕ್ಕೆ ಅಂಕಿತ ಹಾಕ್ತಾರೆ. ಏಪ್ರಿಲ್ 24, 1993 ಇಡೀ ಭಾರತದಾದ್ಯಂತ ಪಂಚಾಯತ್ ರಾಜ್ ಸಿಸ್ಟಮ್ ಅನ್ನ ಅಳವಡಿಕೆ ಜಾರಿ ಮಾಡ್ಲಾಗ್ತೈತಿ.
ಕರ್ನಾಟಕದಲ್ಲಿ ಯಾವಾಗ ಜಾರಿ ಆಗ್ತದಪ್ಪ ಅಂತಂದ್ರೆ ಮೇ 10, 1993. ಇದಕ್ಕೆ ಸರಿಯಾದ ಉತ್ತರ ಸಿ. ಓಕೆ, ವೆರಿ ಇಂಪಾರ್ಟೆಂಟ್ ನೋಟ್ ಏನಪ್ಪಾ ಅಂತಂದ್ರೆ ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ಸ್ಥಾಪನೆಯಾದ ಸಂದರ್ಭದಲ್ಲಿ ಶ್ರೀ ವೀರಪ್ಪ ಮೊಯ್ಲಿಯವರು ಕರ್ನಾಟಕದ ಮುಖ್ಯಮಂತ್ರಿ ಆಗಿರ್ತಾರ. ಅದು ನಿಮ್ಗೆ ಗೊತ್ತಿರ್ಬೇಕಾಗ್ತದೆ. ಭಾರತದಲ್ಲಿ ಪಂಚಾಯತ್ ರಾಜ್ ಸಿಸ್ಟಮ್ ಜಾರಿಯಾದಾಗ PV ನರಸಿಂಹರಾವ್ ಅವರು ಪ್ರಧಾನಮಂತ್ರಿ ಇರ್ತಾರೆ. ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ಸ್ಥಾಪನೆಯಾದಾಗ ಶ್ರೀ ವೀರಪ್ಪ ಮೊಯ್ಲಿ ಅವರು ಏನಿರ್ತಾರಪ್ಪ ಅಂತಂದ್ರೆ ಮುಖ್ಯಮಂತ್ರಿ ಇರ್ತಾರ. ಇದು ನಿಮ್ಗೆ ಗೊತ್ತಿರಬೇಕು. ಓಕೆ, ಈ ಕೆಳಗಿನ ಯಾವ ತಿದ್ದುಪಡಿಯು ಗ್ರಾಮೀಣ ಸ್ಥಳೀಯ ಸರ್ಕಾರಗಳನ್ನ ಸ್ಥಾಪಿಸಲಾಯಿತು? ಈ ಯಾವ ತಿದ್ದುಪಡಿ ಮೂಲಕ ಏನ್ ಮಾಡ್ತಪ್ಪ ಅಂತಂದ್ರೆ ಗ್ರಾಮೀಣ ಸ್ಥಳೀಯ ಸರ್ಕಾರಗಳನ್ನ ಸ್ಥಾಪಿಸಲಾಯಿತು ಅಂತ ಕೇಳಿದ್ದಾರೆ. ಗ್ರಾಮೀಣ ನೆನ್ಪಿಟ್ಕೋಬೇಕು, ಗ್ರಾಮೀಣ ಸ್ಥಳೀಯ ಸರ್ಕಾರಗಳು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ 61ನೇ ತಿದ್ದುಪಡಿ, ಆಪ್ಷನ್ ಬಿ 66ನೇ ತಿದ್ದುಪಡಿ, ಆಪ್ಷನ್ ಸಿ 73ನೇ ತಿದ್ದುಪಡಿ, ಆಪ್ಷನ್ ಡಿ 74ನೇ ತಿದ್ದುಪಡಿ ಅಂತ ಐತಿ. ಆಪ್ಷನ್ ಸಿ ಏನೈತಿ 73ನೇ ತಿದ್ದುಪಡಿ. ಏನಪ್ಪಾ ಅಂತಂದ್ರ ಗ್ರಾಮೀಣ ಸ್ಥಳೀಯ ಸರ್ಕಾರಗಳ ರಚನೆ ಅಂದ್ರೆ ಸ್ಥಾಪನೆ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು. 73ನೇ ತಿದ್ದುಪಡಿ. ಈ ಕೆಳಗಿನ ಯಾವ ತಿದ್ದುಪಡಿಯು ನಗರ ಸ್ಥಳೀಯ ಸರ್ಕಾರ, ಅಲ್ಲಿ ಗ್ರಾಮೀಣ ಸ್ಥಳೀಯ ಸರ್ಕಾರ 34ನೇ ಕ್ವಶನ್ ಏನಪ್ಪಾ ಅಂತಂದ್ರೆ ನಗರ ಸ್ಥಳೀಯ ಸರ್ಕಾರ ಸ್ಥಾಪನೆ ಕುರಿತು ವಿವರಣೆ ನೀಡುತ್ತದೆ ಅಂತ ಐತಿ. ಆಪ್ಷನ್ ಎ 74ನೇ ತಿದ್ದುಪಡಿ, ಆಪ್ಷನ್ ಬಿ 75, ಆಪ್ಷನ್ ಸಿ 80ನೇ ತಿದ್ದುಪಡಿ, ಆಪ್ಷನ್ ಡಿ 84ನೇ ತಿದ್ದುಪಡಿ ಅಂತ ಐತಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 74ನೇ ತಿದ್ದುಪಡಿ. ಏನಪ್ಪಾ ಅಂತಂದ್ರ ನಗರ ಸ್ಥಳೀಯ ಸರ್ಕಾರಗಳ ಸ್ಥಾಪನೆಗೆ ಅವಕಾಶವನ್ನ ಮಾಡಿಕೊಡ್ತತಿ. 73ನೇದು ಗ್ರಾಮೀಣ ಆಯ್ತಾ, 74ನೇದು ಏನೈತಪ್ಪ ಅಂತಂದ್ರೆ ಇದು ನಗರ. ಇದು ನಿಮ್ಗೆ ಗೊತ್ತಿದ್ರೆ ಸಾಲ. ಗ್ರಾಮೀಣ ಸ್ಥಳೀಯ ಸರ್ಕಾರ, ನಗರ ಸ್ಥಳೀಯ ಸರ್ಕಾರಗಳು ಅಂತ ಹೇಳಿ. ಇದಕ್ಕೆ ಸರಿಯಾದ ಉತ್ತರ ಏನು? ನಗರ ಸ್ಥಳೀಯ ಸರ್ಕಾರಗಳಿಗೆ 74ನೇ ತಿದ್ದುಪಡಿ. ಕ್ವಶನ್ ನಂಬರ್ 35, ಭಾರತದಲ್ಲಿ ನಗರ ಸ್ಥಳೀಯ ಸರ್ಕಾರ ಜಾರಿಯಾದ ವರ್ಷ ಅಂತ ಕೇಳ್ತಾ ಇದ್ದಾರೆ. ಓಕೆ, ಏನಪ್ಪಾ ಅಂತಂದ್ರೆ ಆಪ್ಷನ್ ಎ ಜೂನ್ 1, ಹೌದಾ, 1993 ಅಂತ ಐತಿ. 1993. ಆಪ್ಷನ್ ಬಿ ಜುಲೈ 1, 1993 ಅಂತ ಐತಿ. ಆಪ್ಷನ್ ಸಿ ಏಪ್ರಿಲ್ 24, 1993 ಅಂತ ಐತಿ. ಆಪ್ಷನ್ ಡಿ ಮೇ 10, 1993 ಅಂತ ಐತಿ. ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರ ಜೂನ್ 1, 1993ರಂದು ನಗರ ಸ್ಥಳೀಯ ಸರ್ಕಾರಗಳು ಸ್ಥಾಪನೆ ಆಗ್ತವ ಭಾರತದಲ್ಲಿ. ಓಕೆ, ಏಪ್ರಿಲ್ 24 ಗ್ರಾಮ ಪಂಚಾಯತ್ ರಾಜ್ ಸ್ಥಾಪನೆ ಆಗ್ತದೆ. ಮೇ 10 ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ಸ್ಥಾಪನೆ ಆಗ್ತೈತಿ. ಇದು ಗೊತ್ತಿರ್ಬೇಕು ನಿಮಗ. ಸರಿಯಾದ ಉತ್ತರ ಎ ಜೂನ್ 1, 1993. ಓಕೆ, ನೆಕ್ಸ್ಟ್ ಕ್ವಶನ್. 73 ಮತ್ತು 74ನೇ ತಿದ್ದುಪಡಿ ಕಾಯ್ದೆ 1992. ಅಂದ್ರೆ ಈ ಕಾಯ್ದೆ 1992ರಾಗ ಅಕ್ಕವ, ಬಟ್ ಜಾರಿ ಆಗಿದ್ದು 1993ರಾಗ. ಅದು ನಿಮ್ಗೆ ಗೊತ್ತಿರ್ಬೇಕಾಕೈತಿ. 73 ಮತ್ತು 74ನೇ ತಿದ್ದುಪಡಿ ಕಾಯ್ದೆ 1992ರ ಸಂದರ್ಭದಲ್ಲಿ ಯಾರು ಭಾರತದ ಪ್ರಧಾನಿಯಾಗಿದ್ದರು ಅಂತ ಕೇಳಿದ್ದಾರೆ. ಆಪ್ಷನ್ ಎ ರಾಜೀವ್ ಗಾಂಧಿ, ಆಪ್ಷನ್ ಬಿ ಇಂದಿರಾ ಗಾಂಧಿ, ಆಪ್ಷನ್ ಸಿ PV ನರಸಿಂಹರಾವ್, ಆಪ್ಷನ್ ಡಿ ಮೇಲಿನ ಯಾರು ಅಲ್ಲ ಅಂತ ಐತಿ. ಪ್ರೀವಿಯಸ್ ಕ್ವಶನ್ದಾಗ ನಾ ಇದನ್ನ ಡಿಸ್ಕಷನ್ ಮಾಡೀನಿ. ಸೊ ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಯಾರು ಇರ್ತಾರಪ್ಪ ಅಂತಂದ್ರೆ ಆಪ್ಷನ್ ಸಿ PV ನರಸಿಂಹರಾವ್ ಅವರು ಪ್ರಧಾನಮಂತ್ರಿ ಇರ್ತಾರ. PV ನರಸಿಂಹರಾವ್ ಅವರು ಪ್ರಧಾನಮಂತ್ರಿ ಇರ್ತಾರ. ಇದು ನಿಮ್ಗೆ ಗೊತ್ತಿರ್ಬೇಕಾಗ್ತದೆ. ಓಕೆ, ಕ್ವಶನ್ ನಂಬರ್ 37, ಈ ಕೆಳಗಿನ ಯಾವ ವಿಧಿಯು ಪುರಸಭೆಗಳ ರಚನೆ ಕುರಿತು ವಿವರಿಸುತ್ತದೆ ಅಂತ ಐತಿ. ಈ ಕೆಳಗಿನ ಯಾವ ವಿಧಿಯು ಪುರಸಭೆ ಅಂದ್ರೆ ಪಟ್ಟಣ ಪಂಚಾಯಿತಿಗಳ ರಚನೆ ಕುರಿತು, ಅಂದ್ರೆ ನಿಮ್ಮ ಮುನ್ಸಿಪಾಲಿಟಿ ಆಗಿರ್ಬೋದು, ನಗರಸಭೆ, ನಗರ ಪಾಲಿಕೆಗಳು ಅದಾವಲ್ಲ, ಅವುಗಳಿಗೆ ಪುರಸಭೆ ರಚನೆಗೆ ಅವಕಾಶ ಮಾಡಿಕೊಡ್ತತಿ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ವಿಧಿ 243P, ಆಪ್ಷನ್ ಬಿ ವಿಧಿ 243Q, ಆಪ್ಷನ್ ಸಿ ವಿಧಿ 243R, ಆಪ್ಷನ್ ಡಿ 243T ವಿಧಿ ಅಂತ ಹೇಳ್ತಾ ಇದ್ದಾರೆ. ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ವಿಧಿ 243Q ಏನ್ ಮಾಡ್ತೈತಪ್ಪ ಅಂತಂದ್ರ ಪುರಸಭೆಗಳ ರಚನೆಗೆ ಅವಕಾಶವನ್ನ ಕಲ್ಪಿಸಿಕೊಡ್ತೈತಿ. ಸರಿಯಾದ ಉತ್ತರ 243Q. ಓಕೆ, ಸೊ ಇಲ್ಲಿ ನೋಟ್ 74ನೇ ತಿದ್ದುಪಡಿ ಕಾಯ್ದೆ 1992. ಸೊ ಎಷ್ಟನೇ ಭಾಗದಲ್ಲಿ ಇದನ್ನ ಅಳವಡಿಸಲಾಗಿದೆ ಅಂತಂದ್ರೆ 9A. 9ನೇ ಭಾಗ ಏನೈತಿ? ಹೌದಾ, ಗ್ರಾಮ ಪಂಚಾಯತ್ ಸ್ಥಾಪನೆ ಆಗ್ತೈತಿ. ಗ್ರಾಮೀಣ ಸ್ಥಳೀಯ ಸರ್ಕಾರಗಳ ಬಗ್ಗೆ ಉಲ್ಲೇಖ ಐತಿ. ಸೊ ನಗರ ಸ್ಥಳೀಯ ಸರ್ಕಾರಗಳ ಬಗ್ಗೆ ಉಲ್ಲೇಖ ಇದ್ದದ್ದು ಭಾಗ 9A. ಮತ್ತು ಅನುಸೂಚಿ ಯಾವುದು? 11ನೇ ಅನುಸೂಚಿ. ವಿಧಿ ಎಲ್ಲಿಂದ ಎಲ್ಲಿವರೆಗೆ ಅಂತಂದ್ರೆ 243P ಇಂದ 243ZG ವರೆಗೆ ನಗರ ಸ್ಥಳೀಯ ಸರ್ಕಾರಗಳ ಬಗ್ಗೆ ವಿವರಣೆಯನ್ನ ನೀಡ್ತವ. ಅದರ ಬಗ್ಗೆ ನಿಮ್ಗೆ ನೋಟ್ ಗೊತ್ತಿರಲಿ. ಓಕೆ, ಭಾರತ ಸ್ಥಳೀಯ ಸರ್ಕಾರಗಳ ಪಿತಾಮಹ ಯಾರು? ಅಂದ್ರೆ ಭಾರತದಲ್ಲಿ ಮೊದಲ ಬಾರಿಗೆ ಸ್ಥಳೀಯ ಸರ್ಕಾರಗಳನ್ನ ಜಾರಿಗೆ ತಂದಂತವ್ರು ಯಾರಪ್ಪ ಅಥವಾ ಪಿತಾಮಹ ಯಾರು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಲಾರ್ಡ್ ರಿಪ್ಪನ್, ಆಪ್ಷನ್ ಬಿ ಮಹಾತ್ಮ ಗಾಂಧಿ, ಆಪ್ಷನ್ ಸಿ
ಜವಾಹರ್ಲಾಲ್ ನೆಹರು, ಆಪ್ಷನ್ ಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಐತಿ. ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಲಾರ್ಡ್ ರಿಪ್ಪನ್ ಭಾರತದ ಸ್ಥಳೀಯ ಸರ್ಕಾರಗಳ ಪಿತಾಮಹ ಅಂತ ಕರೀತಾರೆ. ಅಂದ್ರೆ ಮೈಸೂರಿನ ಕಮಿಷನರ್ ಆಳ್ವಿಕೆಯ ಸಂದರ್ಭದಲ್ಲಿ ಲಾರ್ಡ್ ರಿಪ್ಪನ್ ಅವರು ಮೊಟ್ಟ ಮೊದಲ ಬಾರಿಗೆ ಗ್ರಾಮೀಣ ಜನರು ಕೂಡ ರಾಜಕೀಯದಲ್ಲಿ ಪಾಲ್ಗೊಳ್ಳಿ ಅನ್ನೋ ಕಾರಣಕ್ಕಾಗಿ ಏನ್ ಮಾಡ್ತಾರಪ್ಪ ಅಂತಂದ್ರ ಗ್ರಾಮೀಣ ಮಟ್ಟದಲ್ಲಿ ಸ್ಥಳೀಯ ಸರ್ಕಾರಗಳನ್ನ ಸ್ಥಾಪನೆ ಮಾಡ್ತಾರೆ. ಆ ಕಾರಣಕ್ಕಾಗಿ ಲಾರ್ಡ್ ರಿಪ್ಪನ್ ಅವರನ್ನ ಭಾರತದ ಸ್ಥಳೀಯ ಸರ್ಕಾರಗಳ ಪಿತಾಮಹ ಅಂತ ಕರೀತಾರೆ. ಇನ್ನ ಮಹಾತ್ಮ ಗಾಂಧಿ ರಾಷ್ಟ್ರಪಿತ ಅಂತ ಕರೀತಾರೆ. ಮಹಾತ್ಮ ಗಾಂಧೀಜಿ ಅವರನ್ನ ರಾಷ್ಟ್ರಪಿತ ಅಂತ ಕರೀತಾರ. ರಾಷ್ಟ್ರಪಿತ ಅಂತ ಕರೀತಾರೆ. ಜವಾಹರ್ಲಾಲ್ ನೆಹರು ಅವರನ್ನ ಭಾರತ ವಿದೇಶಾಂಗ ನೀತಿಯ ಪಿತಾಮಹ ಅಂತ ಕರೀತಾರ. ಭಾರತದ ವಿದೇಶಾಂಗ ನೀತಿಯ ಪಿತಾಮಹ ಅಂತ ಕರೀತಾರೆ. ಭಾರತದ ವಿದೇಶಾಂಗ ನೀತಿಯ ಪಿತಾಮಹ ಅಂತ ಕರೀತಾರೆ. ಸೊ ನಿಮಗೆ ಮತ್ತೆ ಬೇರೆ ಬೇರೆ ಎಕ್ಸಾಂಪಲ್ ಕೂಡ ಇದು ಹೆಲ್ಪ್ ಆಗ್ತೈತಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಏನ್ ಕರೀತಾರಪ್ಪ ಅಂತಂದ್ರೆ ಸಂವಿಧಾನದ ಪಿತಾಮಹ ಅಂತ ಕರೀತಾರ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಸಂವಿಧಾನದ ಪಿತಾಮಹ ಅಂತ ಕರೀತಾರ. ಸಂವಿಧಾನದ ಶಿಲ್ಪಿ ಅಂತಲೂ ಕೂಡ ಕರೀತಾರ. ಸಂವಿಧಾನದ ಶಿಲ್ಪಿ ಮತ್ತು ಸಂವಿಧಾನದ ಪಿತಾಮಹ ಅಂತಲೂ ಕೂಡ ಕರೀತಾರ. ಸೊ ನಿಮ್ಗೆ ಇದು ಗೊತ್ತಿರಬೇಕಾಗ್ತೈತಿ. ಓಕೆ, ನೆಕ್ಸ್ಟ್ ಕ್ವಶನ್. ಈ ಕೆಳಗಿನ ಯಾವ ವಿಧಿಯು ಸಂವಿಧಾನ ತಿದ್ದುಪಡಿ ಕುರಿತು ವಿವರಿಸುತ್ತದೆ ಅಂತ ಕೇಳ್ಯಾರ. ಸಂವಿಧಾನ ತಿದ್ದುಪಡಿ ಕುರಿತು ವಿವರಿಸುತ್ತದೆ ಅಂತ ಕೇಳಿದ್ದಾರೆ. ವಿಧಿ 368, ಆಪ್ಷನ್ ಬಿ ವಿಧಿ 468, ಆಪ್ಷನ್ ಸಿ ವಿಧಿ 268, ಆಪ್ಷನ್ ಡಿ ವಿಧಿ 168 ಅಂತ ಹೇಳ್ತಾ ಇದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ 368ನೇ ವಿಧಿ ಇದಕ್ಕೆ ಸರಿಯಾದ ಉತ್ತರ. ಸಂವಿಧಾನ ತಿದ್ದುಪಡಿ ವಿಧಾನಗಳ ಕುರಿತು ವಿವರಣೆಯನ್ನ ನೀಡತೈತಿ 368ನೇ ವಿಧಿ. ಇಲ್ಲಿ ನೋಟ್ ಏನಪ್ಪಾ ಅಂತಂದ್ರೆ ಈ ಸಂವಿಧಾನ ತಿದ್ದುಪಡಿ ವಿಧಾನವನ್ನ ನಾವು 20ನೇ ಭಾಗದಲ್ಲಿ ನೋಡ್ಬೋದು. ಯಾವ ಭಾಗದಲ್ಲಿಪ್ಪ ಅಂತಂದ್ರೆ ಭಾಗ 20ರಲ್ಲಿ ನಾವು ಅದನ್ನ ನೋಡ್ಬೋದು. ಓಕೆ, ಕ್ವಶನ್ ನಂಬರ್ 40. ಈ ಕೆಳಗಿನ ಯಾವ ಸಂವಿಧಾನ ತಿದ್ದುಪಡಿಯನ್ನ ಮಿನಿ ಸಂವಿಧಾನ ಎಂದು ಕರೆಯಲಾಗುತ್ತದೆ? ಮಿನಿ ಸಂವಿಧಾನ ಅಂದ್ರೆ ಕಿರು ಸಂವಿಧಾನ ಅಂತ ಕರೀತಾರೆ. ಯಾವುದಪ್ಪ ಅಂತಂದ್ರೆ ಆಪ್ಷನ್ ಎ 40ನೇ ತಿದ್ದುಪಡಿ, ಆಪ್ಷನ್ ಬಿ 41ನೇ ತಿದ್ದುಪಡಿ, ಆಪ್ಷನ್ ಸಿ 42ನೇ ತಿದ್ದುಪಡಿ, ಆಪ್ಷನ್ ಡಿ 43ನೇ ತಿದ್ದುಪಡಿ. ಇದಕ್ಕ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರ ಆಪ್ಷನ್ ಸಿ 42ನೇ ತಿದ್ದುಪಡಿಯನ್ನ ಭಾರತದ ಸಂವಿಧಾನದ ಮಿನಿ ಸಂವಿಧಾನ ಅಥವಾ ಕಿರು ಸಂವಿಧಾನ ಅಂತ ಕರೀತಾರ. ಮಿನಿ ಸಂವಿಧಾನ 42ನೇ ತಿದ್ದುಪಡಿಯನ್ನ ಮಿನಿ ಸಂವಿಧಾನ ಅಂತ ಹೇಳಿ ಕರೀತಾರ. ಓಕೆ, ಕ್ವಶನ್ ನಂಬರ್ 41. ಈ ಕೆಳಗಿನ ಸಂವಿಧಾನ ತಿದ್ದುಪಡಿಯ ಮೂಲಕ ಭಾರತ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನ ಸೇರ್ಪಡೆ ಮಾಡಲಾಯಿತು ಅಂತ ಕೇಳಿದ್ದಾರೆ. ಆಪ್ಷನ್ ಎ 42ನೇ ತಿದ್ದುಪಡಿ, ಆಪ್ಷನ್ ಬಿ 61ನೇ ತಿದ್ದುಪಡಿ, ಆಪ್ಷನ್ ಸಿ 62ನೇ ತಿದ್ದುಪಡಿ, ಆಪ್ಷನ್ ಡಿ 65ನೇ ತಿದ್ದುಪಡಿ ಅಂತ ಹೇಳ್ತಾ ಇದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ 42ನೇ ತಿದ್ದುಪಡಿ ಮೂಲಕ ಭಾರತ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನ ಸೇರ್ಪಡೆ ಮಾಡ್ತಾರ. ಭಾಗ ಎಷ್ಟಪ್ಪ ಅಂತಂದ್ರ 4A. ಭಾಗ 4A ಎಷ್ಟನೇ ವಿಧಿಪ್ಪ ಅಂತಂದ್ರೆ ವಿಧಿ 51A. 51A ನಲ್ಲಿ 10 ಮೂಲಭೂತ ಕರ್ತವ್ಯಗಳನ್ನ ಸೇರ್ಪಡೆ ಮಾಡ್ತಾರ. 10 ಮೂಲಭೂತ ಕರ್ತವ್ಯಗಳನ್ನ ಸೇರ್ಪಡೆ ಮಾಡ್ತಾರ. ಅಟ್ ಪ್ರೆಸೆಂಟ್ ಎಷ್ಟದಾವಪ್ಪ ಅಂತಂದ್ರೆ ಇವಾಗ ಪ್ರೆಸೆಂಟ್ ಎಷ್ಟದಾವಪ್ಪ ಅಂತಂದ್ರ 11 ಮೂಲಭೂತ ಕರ್ತವ್ಯಗಳದಾವ. 11ನೇ ಮೂಲಭೂತ ಕರ್ತವ್ಯವನ್ನ 86ನೇ ತಿದ್ದುಪಡಿ ಕಾಯ್ದೆ 2002ರಲ್ಲಿ ಇದನ್ನ ಸಂವಿಧಾನದಲ್ಲಿ ಅಳವಡಿಕೆ ಮಾಡ್ತಾರ. ಸೊ ಅದ್ರ ಬಗ್ಗೆ ನೆಕ್ಸ್ಟ್ ಕ್ವಶನ್ ನಾನು ನಿಮ್ಗೆ ಡಿಸ್ಕಷನ್ ಮಾಡ್ತೀನಿ. ಸೊ ಮೂಲಭೂತ ಕರ್ತವ್ಯಗಳನ್ನ ಸೇರ್ಪಡೆ ಮಾಡಿರ್ತಕ್ಕಂಥ ತಿದ್ದುಪಡಿ ಕಾಯ್ದೆ ಯಾವ್ದಪ್ಪ ಅಂತಂದ್ರ 42ನೇ ತಿದ್ದುಪಡಿ ಕಾಯ್ದೆ 1976ರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಇರ್ತಾರ. ಸರ್ದಾರ್ ಸ್ವರನ್ ಸಿಂಗ್ ಸಮಿತಿಯ ನೇತೃತ್ವ ಸರ್ದಾರ್ ಸ್ವರನ್ ಸಿಂಗ್ ಸಮಿತಿಯನ್ನ ಸ್ಥಾಪನೆ ಮಾಡೋದ್ರ ಮೂಲಕ ಭಾರತದಲ್ಲಿ ಮೂಲಭೂತ ಕರ್ತವ್ಯಗಳನ್ನ ಏನ್ ಮಾಡ್ತಾರ ಅಳವಡಿಸ್ಕೊಳ್ತಾರ. ಯಾವ ದೇಶದಿಂದ ಇವುದನ್ನ ಎರವಲು ಪಡ್ಕೋತಾರ ಅಂತಂದ್ರೆ USSR ಅಥವಾ ಇವತ್ತಿನ ರಷ್ಯಾ ಅಂತ ಏನ್ ಕರಿತೀವಿ ನೋಡ್ಬೇಕು. ಓಕೆ, ಯೂನಿಯನ್ ಸೋವಿಯತ್ ಸೋಷಿಯಲಿಸ್ಟ್ ರಿಪಬ್ಲಿಕ್ USSR ದಿಂದ ಇವುಗಳನ್ನ ನಾವು ಅಳವಡಿಕೆ ಮಾಡ್ಕೊಂಡಿದೀವಿ. ಅದ್ರ ಬಗ್ಗೆ ನೆಕ್ಸ್ಟ್ ನಾನು ನಿಮ್ಗೆ ಡಿಸ್ಕಷನ್ ಮಾಡ್ತೀನಿ. ಸೊ ನೆಕ್ಸ್ಟ್ ಕ್ವಶನ್. ಪೀಠಿಕೆಗೆ ತಿದ್ದುಪಡಿ ಮಾಡಲಾದ ತಿದ್ದುಪಡಿ ಕಾಯ್ದೆ ಯಾವುದು ಅಂತ ಕೇಳಿದರೆ ಸಂವಿಧಾನದ ಪೂರ್ವ ಪೀಠಿಕೆಗೆ ತಿದ್ದುಪಡಿ ಮಾಡಲಾದ ತಿದ್ದುಪಡಿ ಕಾಯ್ದೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ 1ನೇ ತಿದ್ದುಪಡಿ, ಆಪ್ಷನ್ ಬಿ 32ನೇ ತಿದ್ದುಪಡಿ, ಆಪ್ಷನ್ ಸಿ 36ನೇ ತಿದ್ದುಪಡಿ, ಆಪ್ಷನ್ ಡಿ 42ನೇ ತಿದ್ದುಪಡಿ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರ 42ನೇ ತಿದ್ದುಪಡಿ. ಸಂವಿಧಾನದ ಪೂರ್ವ ಪೀಠಿಕೆಗೆ ತಿದ್ದುಪಡಿ ಮಾಡಿದ ಯಾವ್ದಪ್ಪ ಅಂತಂದ್ರ 42ನೇ ತಿದ್ದುಪಡಿ.
ಮತ್ತು ಪೂರ್ವ ಪೀಠಿಕೆಗೆ ಇದುವರೆಗೂ ಒಂದು ಬಾರಿ ಮಾತ್ರ ತಿದ್ದುಪಡಿ ಆಗೈತಿ. ಅದು ನಿಮ್ಗೆ ಗೊತ್ತಿರಬೇಕು. ಒಂದು ಬಾರಿ ಮಾತ್ರ ಇಲ್ಲಿ ತಿದ್ದುಪಡಿ ಆಗಿದೆ. ನೋಟ್ ಇದು ಕೂಡ ಇಂಪಾರ್ಟೆಂಟ್ ಆಗೈತಿ. ಈ ನೋಟ್ ಬಗ್ಗೆ ನೋಡ್ರಿ, ಇದನ್ನ ಬರೆದಿಟ್ಕೋರಿ. ಬಹಳಷ್ಟು ಪರೀಕ್ಷೆಗಳಿಗೆ ಇದನ್ನ ಕೇರ್. 42ನೇ ತಿದ್ದುಪಡಿ ಕಾಯ್ದೆ 1976 ಮೂಲಕ ಸಂವಿಧಾನದ ಪೂರ್ವ ಪೀಠಿಕೆಗೆ 3 ಪದಗಳನ್ನ ಸೇರಿಸಲಾಯಿತು. ಒಂದೊಂದ್ಸಲ ಎಷ್ಟು ಪದಗಳನ್ನ ಸೇರಿಸಲಾಯಿತು ಅಂತಾನು ಕೇಳೋಣ. ಅದಕ್ಕೆ ಎಷ್ಟು ಪದಗಳು? 3 ಪದಗಳನ್ನ ಸೇರಿಸಲಾಯಿತು. ಹೌದಾ? 3 ಪದಗಳನ್ನ ಸೇರಿಸಲಾಯಿತು. ಯಾವ್ಯಾವಪ್ಪ ಅಂತಂದ್ರೆ ಸಮಾಜವಾದಿ, ಸೋಷಿಯಲಿಸ್ಟ್. ಸೆಕೆಂಡ್ ಒನ್ ಯಾವ್ದಪ್ಪ? ಜಾತ್ಯತೀತ, ಸೆಕ್ಯುಲರ್. ಮೂರನೇದು ಯಾವುದು? ಸಮಗ್ರತೆ, ಇಂಟಿಗ್ರೇಷನ್. ಈ 3 ಪದಗಳನ್ನ ಏನ್ ಮಾಡ್ಯಾರಪ್ಪ ಅಂತಂದ್ರೆ 42ನೇ ತಿದ್ದುಪಡಿ ಕಾಯ್ದೆ 1976ರಲ್ಲಿ ಸಂವಿಧಾನದ ಪೂರ್ವ ಪೀಠಿಕೆಗೆ ಸೇರ್ಪಡೆ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಕ್ವಶನ್. ಈ ಕೆಳಗಿನ ಯಾವ ತಿದ್ದುಪಡಿಯಿಂದ ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆಯಲಾಯಿತು? ಅಂದ್ರೆ ಸಂವಿಧಾನ ಜಾರಿ ಆಗ್ಬೇಕಾದ್ರೆ ಆಸ್ತಿ ಫಂಡಮೆಂಟಲ್ ರೈಟ್ ಇತ್ತು, ಮೂಲಭೂತ ಹಕ್ಕಿತ್ತು. ಈ ಕೆಳಗಿನ ಯಾವ ತಿದ್ದುಪಡಿಯಿಂದ ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ಅದನ್ನು ತೆಗೆಯಲಾಯಿತು ಅಂತ ಕೇಳಿದ್ದಾರೆ ಅವರು. ಆಪ್ಷನ್ ಎ 44ನೇ ತಿದ್ದುಪಡಿ, ಆಪ್ಷನ್ ಬಿ 103ನೇ ತಿದ್ದುಪಡಿ, ಆಪ್ಷನ್ ಸಿ 32ನೇ ತಿದ್ದುಪಡಿ, ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ ಅಂತ ಐತಿ. ಇದಕ್ಕೆ ಸರಿಯಾದ ಉತ್ತರ 44ನೇ ತಿದ್ದುಪಡಿ ಕಾಯ್ದೆ 1978ರಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಎ 44ನೇ ತಿದ್ದುಪಡಿ ಕಾಯ್ದೆ 1978ರಲ್ಲಿ ಆಸ್ತಿಯ ಹಕ್ಕು ಏನಿದು 31ನೇ ವಿಧಿ ಏನ್ ಹೇಳ್ತಿತ್ತಲ್ಲ ಆಸ್ತಿಯ ಹಕ್ಕನ್ನು ಕುರಿತು, ಇದನ್ನ ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗಿತಾರೆ. ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದು ಇದನ್ನ 300A ಸೇರ್ಪಡೆ ಮಾಡಿ ಇದನ್ನ ಏನ್ ಮಾಡ್ತಾರಪ್ಪ ಅಂತಂದ್ರೆ ಒಂದು ಕಾನೂನಾತ್ಮಕ ಹಕ್ಕನ್ನಾಗಿ ಮಾಡ್ತಾರ. ಕಾನೂನಾತ್ಮಕ ಹಕ್ಕನ್ನಾಗಿ ಮಾಡ್ತಾರ. ಲೀಗಲ್ ರೈಟ್ ಆಗ್ತೈತಿ. ಅದು ಆಸ್ತಿ ಹಕ್ಕು ಐತಲ್ಲ, ಅದು ಲೀಗಲ್ ರೈಟ್ ಆಗ್ತೈತಿ. ಆಸ್ತಿ ಹಕ್ಕನ್ನ ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದು ಏನ್ ಮಾಡ್ತಾರ? 31ನೇ ವಿಧಿಯನ್ನ ರದ್ದು ಮಾಡ್ತಾರ. ಮಾಡಿ ಅದನ್ನ 300A ಸೇರ್ಪಡೆ ಮಾಡಿ ಏನ್ ಮಾಡ್ತಾರ? ಅದನ್ನೊಂದು ಕಾನೂನಾತ್ಮಕ ಹಕ್ಕನ್ನಾಗಿ ಮಾಡ್ತಾರ. ಅದು ಎಷ್ಟನೇ ತಿದ್ದುಪಡಿಪ್ಪ ಅಂತಂದ್ರ 44ನೇ ತಿದ್ದುಪಡಿ. ಓಕೆ, ಈ ಕೆಳಗಿನ ಯಾವ ತಿದ್ದುಪಡಿ ಕಾಯ್ದೆ ಮೂಲಕ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿಯೂ 20 ಮತ್ತು 21ನೇ ವಿಧಿಗಳನ್ನ ಅಮಾನತುಗೊಳಿಸುವಂತಿಲ್ಲ ಎಂದು ಸ್ಪಷ್ಟಪಡಿಸಲಾಯಿತು? ಅಂದ್ರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ, ಹೌದಾ? ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಆರ್ಟಿಕಲ್ 352, ಆಮೇಲೆ ಆರ್ಟಿಕಲ್ 356, ಆರ್ಟಿಕಲ್ 360 ಅದಾವಲ್ಲ, ತುರ್ತು ಪರಿಸ್ಥಿತಿಗಳ ಬಗ್ಗೆ ಉಲ್ಲೇಖ ಐತಿ. ಹೌದಾ? ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ಆಮೇಲೆ ರಾಜ್ಯ ತುರ್ತು ಪರಿಸ್ಥಿತಿ, ಹಣಕಾಸಿನ ತುರ್ತು ಪರಿಸ್ಥಿತಿ. ಈ ಸಂದರ್ಭಗಳಲ್ಲಿ ಮೂಲಭೂತ ಹಕ್ಕುಗಳನ್ನ ಅಮಾನತುಗೊಳಿಸಲಾಗ್ತೈತಿ. ಆದ್ರ 20 ಮತ್ತು 21ನೇ ವಿಧಿಯನ್ನ ಅಮಾನತುಗೊಳಿಸಲಾಗುವುದಿಲ್ಲ. ಇದನ್ನ ಯಾವ ತಿದ್ದುಪಡಿ ಮಾಡುವುದ್ರ ಮೂಲಕ ಬದಲಾವಣೆ ಮಾಡಿದಾರೆ ಅಂತಂದ್ರ ಆಪ್ಷನ್ ಎ 44ನೇ ತಿದ್ದುಪಡಿ, ಆಪ್ಷನ್ ಬಿ 82ನೇ ತಿದ್ದುಪಡಿ, ಆಪ್ಷನ್ ಸಿ 36ನೇ ತಿದ್ದುಪಡಿ, ಆಪ್ಷನ್ ಡಿ 42ನೇ ತಿದ್ದುಪಡಿ. ಯಾವ ತಿದ್ದುಪಡಿ ಮೂಲಕಪ್ಪ ಅಂತಂದ್ರ ಆಪ್ಷನ್ ಎ 44ನೇ ತಿದ್ದುಪಡಿ ಕಾಯ್ದೆ 1978ರಲ್ಲಿ ಇದನ್ನ 20 ಮತ್ತು 21ನೇ ವಿಧಿಗಳು ಅಮಾನತನ್ನ ಮಾಡುವಂತಿಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಏನ್ ಹೇಳ್ತಾವ 21ನೇ ವಿಧಿ ಮತ್ತು 20ನೇ ವಿಧಿ ಅಂತಂದ್ರ ನಿಮ್ಗೆ ಗೊತ್ತಿರಲಿ, ಇಲ್ಲಿ ನೋಟ್ ಐತಿ, ವೆರಿ ಇಂಪಾರ್ಟೆಂಟ್. 20ನೇ ವಿಧಿ ಏನ್ ಹೇಳ್ತಪ್ಪ ಅಂತಂದ್ರೆ ನಿರಪರಾಧಿ ಎಂದು ಸಾಬೀತುಪಡಿಸುವ ಹಕ್ಕು. ಅಂದ್ರ ಬಂಧನದ ಸಂದರ್ಭದಲ್ಲಿ ನಾನು ನಿರಪರಾಧಿ ಅಂತೇಳಿ ಸಾಬೀತು ಮಾಡ್ಲಿಕ್ಕೆ ಒಂದು ಅವಕಾಶ ಕೊಡ್ತೈತಿ. ಅದು ಯಾವ್ದಪ್ಪ ಅಂತಂದ್ರೆ ವಿಧಿ 20. ಇನ್ನು ವಿಧಿ 21 ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಕುರಿತು ವಿವರಣೆಯನ್ನ ನೀಡ್ತತಿ. ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಕುರಿತು ವಿವರಣೆಯನ್ನ ನೀಡ್ತತಿ. ಅಂಡ್ ನೆಕ್ಸ್ಟ್ ಕ್ವಶನ್ ನಂಬರ್ 45. ಈ ಕೆಳಗಿನ ಸಂವಿಧಾನ ತಿದ್ದುಪಡಿಯ ಮೂಲಕ ಪ್ರಾಥಮಿಕ ಶಿಕ್ಷಣವನ್ನ ಮಕ್ಕಳ ಮೂಲಭೂತ ಹಕ್ಕಾಗಿ ಪರಿವರ್ತಿಸಲಾಯಿತು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಮಕ್ಕಳ ಮೂಲಭೂತ ಹಕ್ಕಾಗಿ ಶಿಕ್ಷಣ, ಪ್ರಾಥಮಿಕ ಶಿಕ್ಷಣ ಐತಲ್ಲ, ಮಕ್ಕಳ ಮೂಲಭೂತ ಹಕ್ಕಾಗಿ ಪರಿವರ್ತಿಸಲಾಯಿತು ಅಂತ ಕೇಳಿದರೆ ಆಪ್ಷನ್ ಎ 73ನೇ ತಿದ್ದುಪಡಿ, ಆಪ್ಷನ್ ಬಿ 74ನೇ ತಿದ್ದುಪಡಿ, ಆಪ್ಷನ್ ಸಿ 75ನೇ ತಿದ್ದುಪಡಿ, ಆಪ್ಷನ್ ಡಿ 86ನೇ ತಿದ್ದುಪಡಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರ 86ನೇ ತಿದ್ದುಪಡಿ ಮೂಲಕ. 86ನೇ ತಿದ್ದುಪಡಿ ಕಾಯ್ದೆ 2002ರಲ್ಲಿ ಶಿಕ್ಷಣ ಒಂದು ಮೂಲಭೂತ ಹಕ್ಕು ಅಂತ ಹೇಳಿ ಮಾಡ್ತಾರ. ಶಿಕ್ಷಣ ಒಂದು ಮೂಲಭೂತ ಹಕ್ಕು ಅಂತ ಹೇಳಿ ಮಾಡ್ತಾರ. ಎಷ್ಟನೇ ತಿದ್ದುಪಡಿ ಅಂತಂದ್ರ ಅದು 86ನೇ ತಿದ್ದುಪಡಿ ಕಾಯ್ದೆ 2002. ಅದ್ರ ಬಗ್ಗೆ ಇಲ್ಲಿ ಕುರಿತು ಒಂದು ನೋಟ್ ಐತೆ, ನೀವು ನೋಡ್ಕೋಬಹುದು ಅದನ್ನ. ಏನಪ್ಪಾ ಅಂತಂದ್ರ ಈ ಶಿಕ್ಷಣ ಒಂದು ಮೂಲಭೂತ ಹಕ್ಕು ಐತಲ್ಲ, ಇದನ್ನ ಯಾವ ವಿಧಿಗೆ ಸೇರ್ಪಡೆ ಮಾಡಲಾಯ್ತು ಅಂತಂದ್ರೆ ಅದನ್ನ 21A ವಿಧಿ. 21A ವಿಧಿ ಏನ್ ಹೇಳ್ದಪ್ಪ ಅಂತಂದ್ರ 6 ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಒದಗಿಸಬೇಕು ಅಂತ ಹೇಳ್ತೈತಿ. ಯಾರು ಒದಗಿಸಬೇಕಪ್ಪ ಅಂತಂದ್ರೆ ರಾಜ್ಯ ಒದಗಿಸಬೇಕು ಅಂತ ಹೇಳ್ತೈತಿ. ರಾಜ್ಯ ಅಂತಂದ್ರೆ ಆರ್ಟಿಕಲ್ 12. ಆರ್ಟಿಕಲ್ 12 ಪ್ರಕಾರ ರಾಜ್ಯದ ಏನಪ್ಪಾ ಡೆಫಿನೇಷನ್ ಅಂತಂದ್ರ ಅಧಿಕಾರದಲ್ಲಿರುವ ಸರ್ಕಾರಗಳು. ರಾಜ್ಯ ಎಂದರೆ ಅಧಿಕಾರದಲ್ಲಿರುವ ಸರ್ಕಾರಗಳು, ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಸ್ಥಳೀಯ ಸರ್ಕಾರಗಳು ಕೂಡ ಆಗಿರ್ಬೋದು. ಅದಕ್ಕೆ ಇದನ್ನ ಕೇರ್ಫುಲ್ ಆಗಿ ಓದ್ರಿ, ವೆರಿ ಇಂಪಾರ್ಟೆಂಟ್. ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೂಡ
2024 KS ಎಕ್ಸಾಮ್ದಾಗೂ ಕೂಡ ಇದನ್ನ ಕೇಳಿದ್ದಾರೆ. 2 ಬಾರಿ ಎಕ್ಸಾಮ್ ಆದ್ರೂ ಕೂಡ 2 ಬಾರಿ ಎಕ್ಸಾಮ್ದಾಗೂ ಇದನ್ನ ಕೇಳ್ಯಾರ. ಏನಪ್ಪಾ ಅಂತಂದ್ರೆ 6ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕೊಡಬೇಕು. ಯಾರು ಕೊಡಬೇಕು ಅಂತಂದ್ರೆ ರಾಜ್ಯ ಅದನ್ನ ಒದಗಿಸಿಕೊಡ್ಬೇಕಾಗ್ತೈತಿ. ಓಕೆ, 46ನೇ ಕ್ವಶನ್ ಏನಪ್ಪಾ ಅಂತಂದ್ರೆ ಈ ತಿದ್ದುಪಡಿ ಕಾಯ್ದೆಯನ್ನ ಭಾರತ ಸಂವಿಧಾನಕ್ಕೆ 11ನೇ ಮೂಲಭೂತ ಕರ್ತವ್ಯವನ್ನು ಸೇರಿಸಲಾಯಿತು ಅಂತ ಕೇಳಿದ್ದಾರೆ. ಆಪ್ಷನ್ ಎ 86ನೇ ತಿದ್ದುಪಡಿ, ಆಪ್ಷನ್ ಬಿ 87ನೇ ತಿದ್ದುಪಡಿ, ಆಪ್ಷನ್ ಸಿ 88ನೇ ತಿದ್ದುಪಡಿ, ಆಪ್ಷನ್ ಡಿ 90ನೇ ತಿದ್ದುಪಡಿ ಅಂತ ಐತಿ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ 86ನೇ ತಿದ್ದುಪಡಿ ಕಾಯ್ದೆ 2002. ಇಲ್ಲಿ 2 ಅಂಶಗಳನ್ನ ಸೇರ್ಪಡೆ ಮಾಡ್ತಾರ. ಒಂದು, ಶಿಕ್ಷಣವನ್ನ ಮೂಲಭೂತ ಹಕ್ಕನ್ನಾಗಿ ಮಾಡಿ 6ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕೊಡಬೇಕು ರಾಜ್ಯ. ಸೊ ಅದನ್ನೇ ಮತ್ತು ಮೂಲಭೂತ ಕರ್ತವ್ಯಗಳಲ್ಲಿ ಏನ್ ಮಾಡ್ತಾರ, 11ನೇ ಮೂಲಭೂತ ಕರ್ತವ್ಯವನ್ನು ಸೇರ್ಪಡೆ ಮಾಡ್ತಾರ. 4ನೇ ಭಾಗ ಏನಲ್ಲಿ, ಸಂವಿಧಾನದ ಭಾಗ 4 ಏನಲ್ಲಿ 11ನೇ ಮೂಲಭೂತ ಕರ್ತವ್ಯವನ್ನ ಸೇರ್ಪಡೆ ಮಾಡ್ತಾರ. ಅದು ಕೂಡ 86ನೇ ತಿದ್ದುಪಡಿ ಕಾಯ್ದೆ 2002. ಮೂಲಭೂತ ಕರ್ತವ್ಯವನ್ನ ಏನು ಮೂಲಭೂತ ಕರ್ತವ್ಯ ಅಂತ ಅನ್ನೋದಾದ್ರ 11ನೇ ಮೂಲಭೂತ ಕರ್ತವ್ಯ ವಿಧಿ 51A ಉಪವಿಧಿ ಕೆ. ಹೌದಾ, 51A ಸಬ್ ಕ್ಲಾಸ್ ಕೆ ನಲ್ಲಿ ಏನ್ ಹೇಳ್ತಾರ ಅವರು ಅಂತಂದ್ರ 6ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ಶಿಕ್ಷಣದ ಅವಕಾಶವನ್ನು ಕಲ್ಪಿಸಿಕೊಡುವುದು ತಂದೆ ತಾಯಿ ಅಥವಾ ಪಾಲಕರ ಅಥವಾ ಪೋಷಕರ ಕರ್ತವ್ಯವಾಗಿದೆ ಅಂತ ಹೇಳ್ತಾರೆ. ಶಿಕ್ಷಣ ಐತಲ್ಲ ಮೂಲಭೂತ ಕರ್ತವ್ಯನೂ ಹೌದು, ಮೂಲಭೂತ ಹಕ್ಕುನೂ ಹೌದು. ಅದಕ್ಕೆ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನ ಒಂದೇ ನಾಣ್ಯದ 2 ಮುಖಗಳು ಅಂತ ಹೇಳಿ ಕರೀತಾರ. ಒಂದೇ ನಾಣ್ಯದ 2 ಮುಖಗಳು ಅಂತ ಹೇಳಿ ಕರೀತಾರ. ಸೊ 6ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕೊಡಬೇಕು ರಾಜ್ಯ ಸರ್ಕಾರ, ಇದು ಮೂಲಭೂತ ಹಕ್ಕು. ಆಮೇಲೆ 6ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ಶಿಕ್ಷಣದ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು ತಂದೆ ತಾಯಿ ಪಾಲಕರು ಅಥವಾ ಪೋಷಕರು, ಇದು ಮೂಲಭೂತ ಕರ್ತವ್ಯ ಅಂತ ಐತಿ. ವೆರಿ ಇಂಪಾರ್ಟೆಂಟ್, ಅದಕ್ಕೆ ಇದನ್ನ ನೀವು ಗಮನಿಸಬೇಕಾಗ್ತೈತಿ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 47. ಸರಕು ಮತ್ತು ಸೇವಾ ತೆರಿಗೆಯನ್ನು ಈ ಕೆಳಗಿನ ತಿದ್ದುಪಡಿಯಿಂದ ಜಾರಿಗೊಳಿಸಲಾಯಿತು ಅಂತ ಕೇಳಿದ್ದಾರೆ. ಸರಕು ಮತ್ತು ಸೇವಾ ತೆರಿಗೆ GST ಈ ಕೆಳಗಿನ ತಿದ್ದುಪಡಿಯಿಂದ ಜಾರಿಗೊಳಿಸಲಾಯಿತು ಅಂತ ಕೇಳಿದ್ದಾರೆ. ಆಪ್ಷನ್ ಎ 100ನೇ ತಿದ್ದುಪಡಿ, ಆಪ್ಷನ್ ಬಿ 101ನೇ ತಿದ್ದುಪಡಿ, ಆಪ್ಷನ್ ಸಿ 102ನೇ ತಿದ್ದುಪಡಿ, ಆಪ್ಷನ್ ಡಿ 103ನೇ ತಿದ್ದುಪಡಿ ಅಂತ ಐತಿ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರ 101ನೇ ತಿದ್ದುಪಡಿ. ಸರಕು ಮತ್ತು ಸೇವಾ ತೆರಿಗೆಯನ್ನು ಜಾರಿಗೊಳಿಸ್ತಾರೆ GST ಅಂತ. ಓಕೆ, ನೆಕ್ಸ್ಟ್ ಕ್ವಶನ್ 101ನೇ ತಿದ್ದುಪಡಿ ಜಾರಿಗೆ ಬಂದ ವರ್ಷ ಅಂತ ಕೇಳಿದ್ದಾರೆ. 101ನೇ ತಿದ್ದುಪಡಿ ಜಾರಿಗೆ ಬಂದ ವರ್ಷ ಆಪ್ಷನ್ ಎ 2014, ಆಪ್ಷನ್ ಬಿ 2015, ಆಪ್ಷನ್ ಸಿ 2016, ಆಪ್ಷನ್ ಡಿ 2017 ಅಂತ ಐತಿ. ಸೊ ಇದಕ್ಕೆ ಸರಿಯಾದ ಉತ್ತರ 2017ರಲ್ಲಿ ಇದು ಜಾರಿ ಆಗ್ತೈತಿ. ಯಾವ್ದಪ್ಪ ಅಂತಂದ್ರೆ GST ಜಾರಿ ಆಗಿದೆ ಯಾವಾಗ 2017. ನೋಡ್ ಎಂದ ಅಂತಂದ್ರ ಜುಲೈ 1, 2017ರಲ್ಲಿ ಇದು ಜಾರಿ ಆಗ್ತೈತಿ. ಇದು ತಿದ್ದುಪಡಿ ಕಾಯ್ದೆ ಐತಲ್ಲ 101ನೇ ತಿದ್ದುಪಡಿ ಕಾಯ್ದೆ 2016ರಲ್ಲಿ ಇದಕ್ಕ ಏನಾಗ್ತತಿ ಅಂಕಿತ ಆಗ್ತತಿ. ಹೌದಾ, 101ನೇ ತಿದ್ದುಪಡಿ ಆಗಿದ್ದು 2016ರಲ್ಲಿ, 101ನೇ ತಿದ್ದುಪಡಿ ಜಾರಿ ಆಗಿದ್ದು 2017ರಲ್ಲಿ. ಓಕೆ, ಸೊ ಕ್ವಶನ್ ನಂಬರ್ 49. GST ಅನ್ನು ವಿಸ್ತರಿಸಿ ಅಂತ ಕೇಳಿದ್ದಾರೆ. ಅಂದ್ರೆ ಫುಲ್ ಫಾರ್ಮ್ ಕೇಳ್ಯಾರ. ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಆಪ್ಷನ್ ಎ, ಆಪ್ಷನ್ ಬಿ ಗೂಡ್ಸ್ ಅಂಡ್ ಸಿಸ್ಟಮ್ ಟ್ಯಾಕ್ಸ್, ಆಪ್ಷನ್ ಸಿ ಗೂಡ್ಸ್ ಸೇವಿಂಗ್ಸ್ ಟ್ಯಾಕ್ಸ್, ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ ಅಂತ ಐತಿ. ಸರಿಯಾದ ಉತ್ತರ ಆಪ್ಷನ್ ಎ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ಸರಕು ಮತ್ತು ಸೇವಾ ತೆರಿಗೆ ಅಂತ ಕರಿತೀವಿ, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ಅಂಡ್ ನೆಕ್ಸ್ಟ್ ಕ್ವಶನ್, ಪ್ರಸ್ತುತ ಕರ್ನಾಟಕದ ರಾಜ್ಯಪಾಲರು ಯಾರು ಅಂತ ಕೇಳಿದ್ದಾರೆ. ಪ್ರಸ್ತುತ ಕರ್ನಾಟಕದ ರಾಜ್ಯಪಾಲರು ತಾವರ್ ಚಂದ್ ಗೆಹ್ಲೋಟ್, ಬಿ ಹಂಸರಾಜ್ ಭಾರದ್ವಾಜ್, ಸಿ ಯಾರು ಅಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ 3 ಆಪ್ಷನ್ ಇದ್ರಾಗ ಪ್ರಸ್ತುತ ಕರ್ನಾಟಕದ ರಾಜ್ಯಪಾಲರು ಯಾವಾಗ ಇದು ಅಂತಂದ್ರೆ 2026ರಲ್ಲಿ ಈ ತರಗತಿ ನಡೆದೈತಿ. ಸೊ ಇವಾಗ ಕರ್ನಾಟಕದ ಪ್ರಸ್ತುತ ರಾಜ್ಯಪಾಲರು ಯಾರ್ದಾರಪ್ಪ ಅಂತಂದ್ರ ತಾವರ್ ಚಂದ್ ಗೆಹ್ಲೋಟ್ ಅವರು. ತಾವರ್ ಚಂದ್ ಗೆಹ್ಲೋಟ್ ಅವರು ಕರ್ನಾಟಕದ ರಾಜ್ಯಪಾಲರು. ಸೊ ಈ ಕೆಲವೊಂದಿಷ್ಟು ಇದ್ರ ಬಗ್ಗೆ ನಿಮ್ಗೆ ಗೊತ್ತಿರ್ಬೇಕಾಗತಿ. ಸೊ ಕರ್ನಾಟಕದಲ್ಲಿ ಅಡ್ವೊಕೇಟ್ ಜನರಲ್ ಯಾರ್ದಾರ ಅಟ್ ಪ್ರೆಸೆಂಟ್? ಹೌದಾ, ಅಡ್ವೊಕೇಟ್ ಜನರಲ್ ಯಾರ್ದಾರಪ್ಪ ಅಂತಂದ್ರ ಕಿರಣ್ ಕುಮಾರ್ ಶೆಟ್ಟಿ. ಯಾರ್ದಾರಪ್ಪ ಅಂತಂದ್ರ ಕಿರಣ್ ಕುಮಾರ್ ಶೆಟ್ಟಿ ಅವರು ಏನ್ದಾರಪ್ಪ ಅಂತಂದ್ರೆ ಈಗ ಕರ್ನಾಟಕದ ಅಡ್ವೊಕೇಟ್ ಜನರಲ್ ಅದ. ನಿಮ್ಗೆ ಅದೆಲ್ಲ ಗೊತ್ತಿರ್ಬೇಕಾಗ್ತೈತಿ, ಕಿರಣ್ ಕುಮಾರ್ ಶೆಟ್ಟಿ. ಆಮೇಲೆ ಕರ್ನಾಟಕ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳು ಯಾರ್ದಾರಪ್ಪ? ಕರ್ನಾಟಕದ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿ 2026ರಲ್ಲಿ ಇದನ್ನ ಡಾಟಾ ಹೇಳಕತ್ತಿರೋದು. 2026 ಮೇ 8
ಮೇ 8ನೇ ತಾರೀಕು. ಕರ್ನಾಟಕದ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳು ಅಟ್ ಪ್ರೆಸೆಂಟ್ ಯಾರ್ದಾರಪ್ಪ ಅಂತಂದ್ರೆ ವಿಭು ಬಕ್ರು ಅಂತೇಳಿ. ವಿಭು ಬಕ್ರು ಅನ್ನೋರು ಏನಾರಪ್ಪ ಅಂತಂದ್ರೆ ಕರ್ನಾಟಕದ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳದಾರ. ವಿಭು ಬಕ್ರು ಅವರು ಏನಿದಾರಪ್ಪ ಅಂತಂದ್ರೆ ಕರ್ನಾಟಕದ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳದಾರ. ಆಮೇಲೆ ಕರ್ನಾಟಕ ವಿಧಾನಸಭಾ ಸಭಾಪತಿ, ಕರ್ನಾಟಕದ ವಿಧಾನಸಭಾ ಸಭಾಪತಿ ಯಾರ್ದಾರ? ಈಗ ವಿಧಾನಸಭಾ ಸಭಾಪತಿ ಸುಮ್ಮಿದ್ ನಿಮ್ಗೆ ಗೊತ್ತಿರಲಿ, ಕೇಳ್ಬೋದು. ಯಾರ್ದಾರಪ್ಪ ಅಂತಂದ್ರೆ UT ಖಾದರ್. UT ಖಾದರ್ ಅವರು ಏನಾದಾರಪ್ಪ ಅಂತಂದ್ರೆ ಸಭಾಪತಿ ಇದ್ದಾರೆ. ಆಮೇಲೆ ವಿಧಾನ ಪರಿಷತ್ ನಿಮ್ಗೆ ಗೊತ್ತಿರಲಿ, ಕರ್ನಾಟಕದ ವಿಧಾನ ಪರಿಷತ್ ಸಭಾಪತಿ ಯಾರ್ದಾರಪ್ಪ ಅಂತಂದ್ರೆ ಸಭಾಪತಿನೂ ಅಂತಾರ ಅಥವಾ ಅಧ್ಯಕ್ಷ ಇರ್ತಾರ. ವಿಧಾನ ಪರಿಷತ್ ಅಧ್ಯಕ್ಷರು ಯಾರ್ದಾರಪ್ಪ ಅಂತಂದ್ರೆ ನಿಮ್ಗೆ ಗೊತ್ತಿರಲಿ, ವಿಧಾನ ಪರಿಷತ್ತಿನ ಅಧ್ಯಕ್ಷರು ಯಾರ್ದಾರಪ್ಪ ಅಂತಂದ್ರ ಬಸವರಾಜ್ ಹೊರಟ್ಟಿ. ಬಸವರಾಜ್ ಹೊರಟ್ಟಿ ಅವ್ರು ಏನಾರಪ್ಪ ಅಂತಂದ್ರೆ ವಿಧಾನ ಪರಿಷತ್, ಕರ್ನಾಟಕ ವಿಧಾನ ಪರಿಷತ್ತಿನ ಅಧ್ಯಕ್ಷರದಾರ. ಸೊ ಈ ಒಂದು ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ದಯವಿಟ್ಟು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಶೇರ್ ಮಾಡ್ರಿ, ನಿಮ್ಮ ಸ್ನೇಹಿತರಿಗೆ ಇದನ್ನ ಕಳಿಸ್ರಿ ಅಂತ ಹೇಳ್ತಾ ಇಲ್ಲಿವರೆಗೂ ವಿಡಿಯೋ ನೋಡಿರ್ತಕ್ಕಂಥ ನಿಮಗೆಲ್ಲ ಧನ್ಯವಾದಗಳು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.